ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ರಿಗೂ ನ್ಯಾಷನಲ್ ಟಿವಿಯ ಮನಿ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಹೆಸರು ಬೃಂದ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಫಿನಾನ್ಷಿಯಲ್ ಪ್ಲಾನರ್, ಫಿನಾನ್ಷಿಯಲ್ ಕೋಚ್, ವೆಲ್ತ್ ಟು ಲೈಫ್ ಹಾಗೆ ಫಿನಾನ್ಸ್ ಚಾಪಲ್ ನ ಫೌಂಡರ್ ಆಗಿರುವಂತಹ ಡಾಕ್ಟರ್ ಮಾರಿಯಾ ಪ್ರಮೀಳಾ ಅವರಿದ್ದಾರೆ. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮ್ಯಾಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ಇಷ್ಟೆಲ್ಲ ಕಂಪನೀಸ್ ನ ಫೌಂಡರ್, ಅದರ ಜೊತೆಗೆ ನೀವು ಒಂದು ಅದ್ಭುತವಾಗಿರುವಂತ ಒಂದು ಬುಕ್ ಅನ್ನ ಬರ್ದಿದ್ದೀರಾ ಅಂತ ಕೂಡ ನಾನು ಕೇಳ್ಪಟ್ಟೆ. ಸೊ ಎನ್ಶ್ಯೂರ್ ಟು ಸೆಕ್ಯೂರ್. ಸೊ ಈ ಒಂದು ಬುಕ್ ನ ಆಥರ್ ಕೂಡ ನೀವು. ಸೊ ಯಾವೊಂದು ಈ ಬುಕ್ ನ ಬರೀಬೇಕು ಅಂತ ಏನ್ ಇನ್ಸ್ಪೈರ್ ಮಾಡ್ತು ನಿಮಗೆ? ಓಕೆ, ಈ ಬುಕ್ ಅಂದ್ರೆ ಇದೆ, ನಾನು ಇನ್ಶೂರೆನ್ಸ್ ಫೀಲ್ಡ್ ಅಲ್ಲಿ ಜಾಸ್ತಿ ಇದ್ದೆ. ಇತ್ತೀಚೆಗೆ ನಾನು ಫೈನಾನ್ಷಿಯಲ್ ಪ್ಲಾನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಜನರು ತಪ್ಪು ಪ್ರಾಡಕ್ಟ್ಸ್ ಅನ್ನು ತಕೊಂಡ್ಬಿಟ್ಟು ಮತ್ತೆ ಯೋಚನೆ ಮಾಡಿಬಿಟ್ಟು ಅಯ್ಯೋ ನಾನು ಇಷ್ಟೆಲ್ಲ ಕಳ್ಕೊಂಡ್ಬಿಟ್ಟೆ ಅಂತಾರೆ. ಸೊ ನನಗೆ ಪ್ರತಿಯೊಂದು ಇನ್ಶೂರೆನ್ಸ್ ಬಗ್ಗೆ ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು ಎನ್ನುವಂಥ ಆಸೆ ಇದ್ದಿತ್ತು. ಸೊ ಅದಕ್ಕೆ ನಾನು ಒಂದು ಆಥರ್ ಆಗಬೇಕು ಅಂತ ಆಸೆ ಇದ್ದಿತ್ತು. ಸೊ ಫಸ್ಟ್ ಲೆಟ್ ಮೀ ಸ್ಟಾರ್ಟ್ ವಿತ್ ದಿಸ್ ಅಂತ ಹೇಳಿಬಿಟ್ಟು ನಾನು ಎಲ್ಲ ಇನ್ಶೂರೆನ್ಸ್, ಈವನ್ ಪ್ರತಿ ಇನ್ಶೂರೆನ್ಸಲ್ಲಿ ಯಾವ ರೀತಿ ಏನು ಮಾಡಬೇಕು ಏನು ಮಾಡಬಾರ್ದು, ಅಥವಾ ಲೈಕ್ ಆ ಇನ್ಶೂರೆನ್ಸ್ ಅನ್ನು ಕ್ಲೇಮ್ ಮಾಡೋದಿದ್ರೆ ಏನ್ ಮಾಡಬೇಕು. ಕೆಲವರು ಇನ್ಶೂರೆನ್ಸ್ ಅಲ್ಲೇ ಒಂದು ವೃತ್ತಿಯನ್ನು ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಆ ವೃತ್ತಿ ಬೆಳೆಸ್ಕೊಂಡ ನಂತರ ಅವರು ಆಸ್ ಅ ಅಡ್ವೈಸರ್ಸ್ ಬೇರೆಯವರಿಗೆ ಸರಿಯಾದಂಥ ಮಾಹಿತಿಯನ್ನು ಯಾವ ರೀತಿ ಕೊಡಬೇಕು, ಯಾವ ರೀತಿ ಅದರಲ್ಲೂ ಒಂದು ಆ ವೃತ್ತಿಯನ್ನು ಸಂಪೂರ್ಣತೆಯಿಂದ ಮಾಡಿಕೊಂಡ್ರೆ ಎಷ್ಟು ಹಣನ ಮಾಡ್ಕೋಬಹುದು, ಅದರ ಬಗ್ಗೆ ನಾನು ಅದರಲ್ಲಿ ಬರೆದಿದ್ದೇನೆ. ಓಕೆ, ಸೊ ಈ ಒಂದು ಬುಕ್ ಯಾರೆಲ್ಲ ಇನ್ಶೂರೆನ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಫಿನಾನ್ಸ್ ಬಗ್ಗೆ ಯಾರಿಗೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆಯೋ ಈ ಬುಕ್ ನ ನೀವು ಅಮೆಝಾನ್ ಅಲ್ಲಿ ಸಿಗುತ್ತೆ, ನೀವು ಆ ಬುಕ್ ಅನ್ನ ಪರ್ಚೇಸ್ ಮಾಡಬಹುದು. ವೆಲ್ ಮ್ಯಾಮ್, ಸೊ ಪ್ರೀವಿಯಸ್ ಎಪಿಸೋಡ್ಸ್ ಅಲ್ಲಿ ನಾವು SIP ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಈ ತರ ಬಗ್ಗೆ ನಾವು ಮಾತಾಡ್ತಾ ಹೋದ್ವಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಸೊ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು, ಯಾವೊಂದು ಕಾರಣಕ್ಕೆ ನಮ್ಮ ವೀಕ್ಷಕರು ಟರ್ಮ್ ಇನ್ಶೂರೆನ್ಸ್ ನ ಬಳಸಬೇಕು? ಓಕೆ, ಟರ್ಮ್ ಇನ್ಶೂರೆನ್ಸ್ ಇಟ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಇನ್ಶೂರೆನ್ಸ್. ಹೆಚ್ಚಿನವರು ಲೈಫ್ ಇನ್ಶೂರೆನ್ಸ್ ಬೇಕು ಅಂತ ಹೇಳ್ತಾರೆ. ಲೈಫ್ ಇನ್ಶೂರೆನ್ಸ್ ಅಂದ ತಕ್ಷಣ ಏನೋ ಒಂದು ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಸಿಕ್ಕಿದ್ರೆ ನನ್ನ ಹತ್ರ ಲೈಫ್ ಇನ್ಶೂರೆನ್ಸ್ ಇದೆ ಅಂತ ಹೇಳ್ತಾರೆ. ಬಟ್ ಎಷ್ಟಪ್ಪ ಕವರೇಜ್ ಇದೆ ಅಂತ ಹೇಳಿದ್ರೆ ಇದೇ ಒಂದು ನಾನು 30,000 ಕಟ್ತಾ ಇದ್ದೀನಿ, ಒಂದು 3 ಲಕ್ಷ ಇದೆ, 4 ಲಕ್ಷ ಇದೆ ಅಂತ ಹೇಳ್ತಾರೆ. ಬಟ್ ಆ ಕವರೇಜ್ ಸಾಕ ಇಲ್ವಾ ಎನ್ನುವಂಥದ್ದು ಗೊತ್ತಿಲ್ಲ. ಇಲ್ಲಿ ಟರ್ಮ್ ಅಂತ ಹೇಳಿದ್ರೆ ಒಂದು ನಿಗದಿತವಾದಂತಹ ಸಮಯಕ್ಕೆ ಯಾರು ತಗೋಬೇಕು ಅಂತ, ಯಾಕೆ ತಗೋಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ ನೀವೊಬ್ರು ನಿಮ್ಮ ಮನೆಯಲ್ಲಿ ದುಡಿಯುವಂತಹ ವ್ಯಕ್ತಿ. ಓಕೆ, ನಿಮ್ಮ ಮೇಲೆ ಇಡೀ ಕುಟುಂಬ ನಿಮ್ದು ಅವಲಂಬಿತವಾಗಿದೆ. ಬೈ ಚಾನ್ಸ್ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು, ನೀವು ಅಲ್ಲಿಲ್ಲ ಅಂದರೆ ಅಂತ ಹೇಳಿದ್ರೆ ಲೈಕ್ ದೈವಾಧೀನರ ಏನಾದರೂ ಒಂದು ಪರಿಸ್ಥಿತಿ ಅಂತ ಬಂತು ಅಂತ ಇಟ್ಕೊಳ್ಳಿ, ನಿಮ್ಮ ಇಡೀ ಫ್ಯಾಮಿಲಿನ ಯಾರು ನೋಡ್ಕೋತಾರೆ? ಸೊ ಅವರಿಗೆ ನಾಳೆ ನಿಮ್ಮ ಎಷ್ಟೋ ಕನಸುಗಳನ್ನು ನೀವು ನಿಮ್ಮ ಕುಟುಂಬದವರ ಮೇಲೆ ಇಟ್ಕೊಂಡಿರ್ಬೋದು. ನಾಳೆ ಆ ಕನಸುಗಳೆಲ್ಲ ನುಚ್ಚು ನೂರಾಗ್ತಾ ಇವೆ. ಯಾಕಂತ ಹೇಳಿದ್ರೆ ದುಡಿಯುವಂಥ ವ್ಯಕ್ತಿನೇ ಅಲ್ಲಿಲ್ಲ, ಏನು ಮಾಡ್ಲಿಕ್ಕಾಗತ್ತೆ? ಸೊ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ಸ್ ಅ ಕಂಪನ್ಸೇಷನ್ ಅಂತ ಹೇಳ್ತಾರೆ. ಏನು ಕಂಪನ್ಸೇಷನ್? ಓಕೆ, ನೀವು ಪ್ರತಿ ತಿಂಗಳು 1 ಲಕ್ಷ ದುಡ್ಕೊಂಡು ಮನೆ ತರ್ತಾ ಇದ್ರೆ ಆ 1 ಲಕ್ಷದಿಂದ ನಿಮ್ಮ ಇಡೀ ಜೀವನ, ಇಡೀ ಕುಟುಂಬ ಸಾಕ್ತಾ ಇತ್ತು. ನಾಳೆ ನೀವಿಲ್ಲ ಅಂದರೆ ಆ 1 ಲಕ್ಷ ಬರಬೇಕು ಅವರಿಗೆ. ಯಾಕಂದರೆ ನೀವು ಇದೇ ಲೈಫ್ ಸ್ಟೈಲ್, ಅವರು ಇರುವಂಥ ಲೈಫ್ ಸ್ಟೈಲೇ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ ಆ 1 ಲಕ್ಷ ಪ್ರತಿ ತಿಂಗಳು ಬರಬೇಕು. ಅದು ಬರಬೇಕು ಅಂದರೆ ಎಷ್ಟು ಹಣ ಬೇಕು? ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೊಂದು ನಿಮ್ಮ 1 ಕೋಟಿ ಅಥವಾ 2 ಕೋಟಿ ನೀವು ಟರ್ಮ್ ಇನ್ಶೂರೆನ್ಸನ್ನು ತಗೊಂಡ್ಬಿಟ್ಟಿದ್ದೀರಿ. ಆ 2 ಕೋಟಿ ಟರ್ಮ್ ಇನ್ಶೂರೆನ್ಸ್ ತಗೊಂಡೆ, ಇಮ್ಯಾಜಿನ್ ಮಾಡ್ಕೊಳ್ಳಿ ಆ 2 ಕೋಟಿನ ಅವ್ರು ಬಂದ ಕೂಡಲೇ ಫರ್ಗೆಟ್ ಅಬೌಟ್ ಆಲ್ ಅದರ್ ಇನ್ವೆಸ್ಟ್ಮೆಂಟ್ ಆಪ್ಷನ್. ಏನಿಲ್ಲ, ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್, ಸೇಫೆಸ್ಟ್ ಅಲ್ಲ ಅದು ಆ್ಯಕ್ಚುಲಿ, ಬಟ್ FDಲಿ ಇಟ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ, 6% ರಿಟರ್ನ್ ಬಂತು ಅಂತ ಇಟ್ಕೊಳ್ಳಿ. 1 ಕೋಟಿಗೆ ಎಷ್ಟಾಯಿತು? 6 ಲಕ್ಷ ಆಯಿತು ಒಂದು ವರ್ಷಕ್ಕೆ. 2 ಕೋಟಿ ಅಂತ ಹೇಳಿದ್ರೆ 12 ಲಕ್ಷ ಆಯಿತು. 12 ಲಕ್ಷ ಅಂತ ಹೇಳಿದ್ರೆ 1 ತಿಂಗಳಿಗೆ 1 ಲಕ್ಷ ಬಂತು ಅಲ್ವಾ? ಸೊ ನೀವು ಇಲ್ಲದೇ ಇದ್ರೂ ಕೂಡ ಆ ಪ್ರತಿ ತಿಂಗಳು ಬರುವಂಥ ಹಣ ಅವ್ರಿಗೆ ಬರುತ್ತೆ. ಇಷ್ಟು ವರ್ಷ ಹೇಗೆ ಯಾವ ರೀತಿಯಲ್ಲಿ ದಿನ ಕಳ್ಕೊಂಡು ಹೋಗಿದ್ರೆ ಅದೇ ಲೈಫ್ ಸ್ಟೈಲಲ್ಲಿ ಅವ್ರು ಮಾಡ್ಲಿಕ್ಕೆ ಹೋಗುತ್ತೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಅ ಟರ್ಮ್ ಇನ್ಶೂರೆನ್ಸ್. ಇದು ಸಿಗುವಂಥದ್ದು ಯಾವ ವ್ಯಕ್ತಿ ಕೆಲಸ ಮಾಡ್ತಾರೆ, ಯಾವ ವ್ಯಕ್ತಿ ದುಡಿತಾರೆ, ಅವರ ದುಡಿಮೆ ಮೇಲೆ ಇದು ಸಿಗುವಂತ. ಓಕೆ, ಹಾಗಾದ್ರೆ ಮಂತ್ಲಿ ಯಾರಿಗೆ ಸ್ಯಾಲರಿ ಆಗಿರ್ಬೋದು ಅಥವಾ ಸಂಬಳವನ್ನ ಬಿಸ್ನೆಸ್ ಆದ್ರೂ ಆಗತ್ತೆ. ಓಕೆ, ಸೊ ಅವರು ರೆಗ್ಯುಲರ್ ಆಗಿ ಪೇ ಬರ್ತಿರ್ಬೇಕು. ಹೌದು, ಮನೆಗೆ ಅಷ್ಟು ಹಣ ಅವ್ರು ಇಲ್ಲದೇ ಇದ್ರು ಆ ಹಣ ಅವ್ರಿಗೆ ಬರ್ಬೇಕು. ಸೊ ಅವ್ರಿಗೆ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಸಿಗುವಂಥದ್ದು. ಓಕೆ, ಸೊ ಆಗ್ಲೇ ಮೇಡಮ್ ಕೂಡ ಹೇಳಿದ್ರು ಟರ್ಮ್ ಇನ್ಶೂರೆನ್ಸ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಇನ್ಶೂರೆನ್ಸ್ ಅಂತ. ಸೊ ಈ ನಮ್ಮ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಯಾವ್ಯಾವ ತರಹದ
ಟರ್ಮ್ ಇನ್ಶೂರೆನ್ಸ್ ಇದೆ. ಓಕೆ, ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಬೇರೆ ತರ ಹೇಳೋದಾಗಿ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಬೇರೆ ಬೇರೆ ತರ ಇರುತ್ತೆ. ಓಕೆ, ಎಂಡೋಮೆಂಟ್ ಪ್ಲಾನ್ಸ್ ಅಂತಾರೆ, ಮನಿ ಬ್ಯಾಕ್ ಪ್ಲಾನ್ಸ್ ಅಂತ ಹೇಳ್ತಾರೆ. ಅಂದ್ರೆ ನೀವು ಕೆಲವು ವರ್ಷ ಕಟ್ತೀರಿ, ಆಮೇಲೆ ನಿಮ್ಗೆ ಹಣ ಸಿಗುತ್ತೆ. ಯೂನಿಟ್ ಪ್ಲಾನ್ ಅಂತ ಹೇಳ್ತಾರೆ, ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್. ಅಂದ್ರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮತ್ತು ಇನ್ಶೂರೆನ್ಸ್ ಮಿಕ್ಸ್ ಆಗಿರುತ್ತೆ. ಓಕೆ, ಸೊ ಆ ತರ ಬೇರೆ ಬೇರೆ ಗ್ಯಾರಂಟಿಡ್ ರಿಟರ್ನ್ ಪ್ಲಾನ್ಸ್ ಅಂತ ಹೇಳ್ತಾರೆ. ನೀವು ಇವತ್ತು ಹಣ ಕೊಟ್ರೆ ನಾವು ಇಷ್ಟು ಕಟ್ಟಬೇಕು, ನೀವು ಇಷ್ಟು ಹಣ ನಿಮ್ಗೆ ಗ್ಯಾರಂಟಿಯಾಗಿ ಇಷ್ಟು ವರ್ಷದಿಂದ ನಿಮ್ಗೆ ಕೊಡ್ತೇವೆ ಅಂತ ಹೇಳ್ತಾರೆ. ಕೆಲವು ಪೆನ್ಷನ್ ಪ್ಲಾನ್ಸ್ ಅಂತ ಇರುತ್ತೆ. ಮತ್ತೊಂದಿರುವಂಥದ್ದು ಟರ್ಮ್ ಇನ್ಶೂರೆನ್ಸ್. ನನ್ನ ಹತ್ರ ಕೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ಇಸ್ ದ ಬೆಸ್ಟ್ ಥಿಂಗ್. ಯಾಕಂತ ಹೇಳಿದ್ರೆ ನೀವು ಯಾವಾಗಲೂ ಹೇಳ್ತಾರೆ ಇನ್ವೆಸ್ಟ್ಮೆಂಟ್ ಮತ್ತು ಇನ್ಶೂರೆನ್ಸ್ ಅನ್ನು ಮಿಕ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ಶೂರೆನ್ಸ್ ಇರುವಂಥದ್ದು ಏನಕ್ಕೆ, ನಿಮ್ ನಾಳೆನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆ ಅನುಪಸ್ಥಿತಿಯಲ್ಲಿ ಏನಾದ್ರೂ ಬೇಕು ಅಂತ ಹೇಳಿದ್ರೆ ಅದನ್ನು ಒದಗಿಸೋದಕ್ಕೆ ಇನ್ಶೂರೆನ್ಸ್ ಅಂತ ಇರೋದು. ಹೆಚ್ಚಿನವರು ಏನ್ ಮಾಡ್ತಾರೆ, ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ ಮಿಕ್ಸ್ ಮಾಡಿಬಿಡ್ತಾರೆ. ಮಿಕ್ಸ್ ಮಾಡಿಬಿಟ್ಟು ಓಕೆ ನನಗೆ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ, ಬಟ್ ಆಕ್ಚುಲ್ ನೀವು ನೋಡಿದ್ರೆ ಎಂಡೋಮೆಂಟ್ ಪ್ಲಾನ್ಗಳಲ್ಲೆಲ್ಲ ನೋಡಿದ್ರೆ ಜಾಸ್ತಿ ಅಂದ್ರೆ 20 ಟೈಮ್ ಕವರೇಜ್ ಸಿಗುತ್ತೆ. ಅನ್ಕೊಳ್ಳಿ ನೀವು 1 ಲಕ್ಷ ಪ್ರೀಮಿಯಂ ಕಟ್ತೀರ ಅಂತ ಹೇಳಿದ್ರೆ ನಿಮ್ಮ ಕವರೇಜ್ ಒಂದು 20 ಲಕ್ಷ ಇರುತ್ತೆ. ಅಂದ್ರೆ ನಾಳೆ ಏನಾದ್ರೂ ಡೆತ್ ಆದ್ರೆ ಆ ವ್ಯಕ್ತಿಗೆ 20 ಲಕ್ಷ ಸಿಗತ್ತೆ. ಅದೇ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ 30 ಇಯರ್ಸ್ನ ವ್ಯಕ್ತಿ, ಓಕೆ, ಅವನಿಗೆ ಒಂದು 12,000 ಪ್ರೀಮಿಯಂ ಬರ್ಬೋದು. ಯಾವುದಕ್ಕೆ, ಟರ್ಮ್ ಇನ್ಶೂರೆನ್ಸ್ಗೆ, 1 ಕೋಟಿಗೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವನು ಅದೇ 12,000 ಪ್ರತಿ ವರ್ಷ ಕಟ್ತಾ ಹೋಗ್ಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, 65 ವರ್ಷದವರೆಗೆ ಅವ್ರು ಕವರೇಜ್ ತಗೊಂಡಿದ್ದಾನೆ. ಪ್ರತಿ ವರ್ಷ ಅವರು 12,000 ಕಟ್ಕೊಂಡು ಹೋಗ್ತಾ ಇದ್ದಾನೆ. ಅವ್ನಿಗೆ ಕವರೇಜ್ ಎಷ್ಟು ಸಿಗುತ್ತೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ 1 ಕೋಟಿ ಸಿಗುತ್ತೆ. ಅದೇ ಎಂಡೋಮೆಂಟ್ ಪ್ಲಾನ್ ಅಲ್ಲಿ ನೀವು 12,000 ಕಟ್ಟಿದ್ದೀರಿ ಅಂತ ಹೇಳಿದ್ರೆ, ಹೆಚ್ಚು ಅಂತ ಹೇಳಿದ್ರೆ ನಿಮಗೆ ವರ್ಷಕ್ಕೆ, ಇದು ಕೊಟ್ಟೋದು ವರ್ಷಕ್ಕೆ, ಓಕೆ, 12,000 ಅಂತ ಹೇಳಿದ್ರೆ 2 ಲಕ್ಷ ಅಥವಾ 3 ಲಕ್ಷ ಕವರೇಜ್ ಸಿಗ್ಬೋದು. ನೀವು ಯೋಚನೆ ಮಾಡಿ, ಈಗ ಯಾವುದು ಇಂಪಾರ್ಟೆಂಟ್. ಈಗ ನಾಳೆ ಏನಾದ್ರು ತಗೊಳ್ಳೋದೇನಕ್ಕೆ, ನಾಳೆ ನಾನಿಲ್ಲ ಅಂದ್ರೆ ನನ್ನ ಕುಟುಂಬಕ್ಕೆ ಏನೋದೆ, ನಾಳೆ ನೀವಿಲ್ಲ, ಓಕೆ, ಯಾವುದೇ ಇನ್ಸಿಡೆಂಟ್ ಅಲ್ಲಾದ್ರೂ ಅಲ್ಲೂ ಮರಣ ಅಂತಾರೆ, ಇಲ್ಲೂ ಮರಣ ಅಂತಾರೆ, ಕರೆಕ್ಟ್ ಅಲ್ವಾ? ಅಂದ್ರೆ 2 ಕಡೆಯಲ್ಲೂ ಕವರೇಜ್ ಸಿಗುತ್ತೆ. ಬಟ್ ಅಲ್ಲಿ ಸಿಗುತ್ತೆ 1-2 ಲಕ್ಷ 3 ಲಕ್ಷ. ಅದೇ ಪ್ರೀಮಿಯಂಗೆ ಇಲ್ಲೇ ಸಿಗುತ್ತೆ 1 ಕೋಟಿ ಸಿಗುತ್ತೆ. ಯಾವ್ದು ಒಳ್ಳೇದು? ಇನ್ವೆಸ್ಟ್ಮೆಂಟ್ ನೋಡ್ಕೊಂಡು ಓಕೆ ನಾನು ಕಟ್ಟಿದ ಹಣ ನನಗೆ ವಾಪಸ್ ಬರುತ್ತೆ ಅಂತ ಅಂದ್ಕೊಳ್ಳೋದು ಒಳ್ಳೇದ, ಅಥವಾ ಕಟ್ಟಿದ ಹಣ ಬರದೇ ಇದ್ರೂ ಪರವಾಗಿಲ್ಲ, ನನಗೆ ಏನಾದ್ರೂ ಅನಾಹುತ ಆದ್ರೆ ಇಷ್ಟು ಹಣ ಬಂದ್ರೆ ಸಾಕು ಅಂತ ಅಂದ್ಕೊಳ್ಳೋದು ಒಳ್ಳೇದ? ಅದು ಅವರ ವಿವೇಚನೆಗೆ ಬಿಟ್ಟು. ಹೌದು. ಸೊ ನೀವ್ ಹೇಳಿದ ತಕ್ಷಣ ನನಗೂ ಫ್ಲಾಶ್ ಆಯ್ತು. ಬಿಕಾಸ್ ಸಾಕಷ್ಟು ಜನ ಇನ್ಶೂರೆನ್ಸ್ ಅನ್ನೋದೇನು, ಇನ್ವೆಸ್ಟ್ಮೆಂಟ್ ಅಂದೇನು ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ನೀವು ಇವಾಗ ಹೇಳಿದ್ದು ಒಂದು ಒಳ್ಳೆ ಕ್ಲಾರಿಟಿ ಸಿಕ್ತು ಎಲ್ಲ ವೀಕ್ಷಕರಿಗೂ ಅಂತ ಅನ್ಕೋತೀನಿ. ಓಕೆ, ಇನ್ನು ಮ್ಯಾಮ್ ಇವಾಗ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ವೀಕ್ಷಕರಿಗೆ, ನಮ್ಮ ಯೂಸರ್ಸ್ಗೆ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ? ಒಂದು ಮೇನ್ ಬೆನಿಫಿಟ್ ಇದೆ ಹೇಳಿದ್ದು, ಯಾರು ಮಾಡಬೇಕು, ಯಾರು ದುಡಿತಾ ಇರೋ ಅವರಿಗೆ ಮಾತ್ರ ಕೊಡ್ತಾರೆ ಕಂಪನಿಗಳು. ಓಕೆ, ಮಿನಿಮಮ್ ಅವರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಒಂದು ಮಿನಿಮಮ್ 50,000 ಅವ್ರಿಗೆ ಇದು ಇನ್ಕಮ್ ಇರಬೇಕು. ಸೊ ಮಿನಿಮಮ್ 5 ಲಕ್ಷ ಆದ್ರೂ ಒಂದು ವರ್ಷಕ್ಕೆ ಇನ್ಕಮ್ ಇರಬೇಕು ಅಂತ ಅನ್ಕೋತಾರೆ. ಅವರ ಇದು ಕೊಡೋದು ಹಾಗೆ ಇನ್ಕಮ್ ಮೇಲೆ ಕೊಡೋ ಅಂಥದ್ದು. ಈಗ ಯಂಗ್ ಏಜ್ನವರು ಅವರ ಇನ್ಕಮ್ ಮೇಲೆ ಬೇಕು ಅಂತ ಹೇಳಿದ್ರೆ, ಸೊ ಅವರಿಗೆ ಒಂದು 25 ವರ್ಷದ ವಯಸ್ಸಿನವರು ಅಂತ ಹೇಳಿದ್ರೆ ಅವ್ರಿಗೆ 25 ಟೈಮ್ಸು ಕೊಡ್ತಾರೆ. ಅಂತ ಹೇಳಿದ್ರೆ ಅವರು 1 ಲಕ್ಷ ದುಡಿತಾ ಇದ್ದಾನೆ ಅಂತ ಹೇಳಿದ್ರೆ, ಅಥವಾ ಅಂದ್ಕೊಳ್ಳಿ ಸುಲಭ ಮಾಡೋದಕ್ಕೆ ಒಂದು 10 ಲಕ್ಷ ಒಂದು ವರ್ಷಕ್ಕೆ ದುಡಿತಾ ಇದ್ದಾನೆ ಅಂದ್ರೆ 25 ಟೈಮ್ಸ್ ಅಂತ ಹೇಳಿದ್ರೆ 2.5 ಕೋಟಿವರೆಗೆ 2.5 crore ವರೆಗೂ ಅವನಿಗೆ ಕವರೇಜ್ ಸಿಗುತ್ತೆ. ಅದೇ ಬೇರೆ ಒಬ್ಬ ವ್ಯಕ್ತಿ ಅವ್ನು 40 ಇಯರ್ಸ್ನವನು ಸೇಮ್ 10 ಲಕ್ಷನೇ ದುಡಿತಾ ಇದ್ದಾನೆ, ಅವನಿಗೆ ಅಷ್ಟು ಸಿಗುತ್ತಾ? ಸಿಗೋದಿಲ್ಲ. ಯಾಕಂದ್ರೆ ಅವನ ವಯಸ್ಸು ಜಾಸ್ತಿ ಆಗಿರುತ್ತೆ. ಸೊ ಅವನಿಗೆ ಒಂದು 15 ಟೈಮ್ಸ್ ಕವರೇಜ್ ಕೊಡ್ಬೋದು. ಸೇಮ್ ಇನ್ಕಮ್, ಬಟ್ ಅವನಿಗೆ 1.5 crore ಕವರೇಜ್ ಮಾತ್ರ ಸಿಗುತ್ತೆ. ಸೊ ಡಿಪೆಂಡ್ ಅಪಾನ್ ಡಿಫ್ರೆಂಟ್ ಏಜ್ ಸ್ಲ್ಯಾಬ್ ಡಿಫ್ರೆಂಟ್ ಟೈಮ್ಸ್ ಆಫ್ ಕವರೇಜ್ ಅಂತ ಕೊಟ್ಟಿರ್ತಾರೆ, ಅದನ್ನು ಕೊಟ್ಟಿರ್ತಾರೆ. ಇದು ಇದ್ರೆ ಏನ್ ಪ್ರಯೋಜನ? ನಿಮ್ಮ ಫ್ಯಾಮಿಲಿ ಸುರಕ್ಷಿತವಾಗಿರುತ್ತೆ, ನಿಮ್ಮ ಆಸೆಗಳೆಲ್ಲ ಈಡೇರಬಹುದು ಅದರಲ್ಲಿ. ಸೊ ನಿಮ್ಮ ಫ್ಯಾಮಿಲಿ ಬೀದಿಗೆ ಬೀಳೋದೇ ಇರಬಹುದು. ಯಾಕಂತ ಹೇಳಿದ್ರೆ ಹೆಚ್ಚಿನವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೆಂಗಿರುವಾಗ ಓಕೆ ನನಗೆ ಮನೆ ಬೇಕು, ಹೋಮ್ ಲೋನ್ ತಗೊಂಡಿರ್ತಾರೆ, ವೆಹಿಕಲ್ ಬೇಕು, ವೆಹಿಕಲ್ ಲೋನ್ ತಗೊಂಡಿರ್ತಾರೆ, ಅದರ್ ಪರ್ಸನಲ್ ಲೋನ್ ಎಲ್ಲ ತಗೊಂಡಿರ್ತಾರೆ, EMI ಅಲ್ಲೇ ಎಲ್ಲ ಹಣ ಹೋಗ್ತಾ ಇರುತ್ತೆ. ಅವ್ರ ಹತ್ರ ಟರ್ಮ್ ಇನ್ಶೂರೆನ್ಸ್ ಇಲ್ಲ ಅಂತ ಇಟ್ಕೊಳ್ಳಿ, ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು, ಓಕೆ, ಏನಾಗುತ್ತೆ? ಅವರ ಸಾಲ ಯಾರು ತೀರಿಸ್ಬೇಕು? ನಾಳೆ ಫ್ಯಾಮಿಲಿ ಅವರು ತೀರಿಸ್ಕೋಬೇಕು. ಈ ಅಟ್ಲೀಸ್ಟ್ ಒಂದು ಟರ್ಮ್ ಇನ್ಶೂರೆನ್ಸ್ ಇದ್ರೆ ಅಟ್ಲೀಸ್ಟ್ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಬಂದಿರೋಂಥದ್ರಲ್ಲಿ ಇಷ್ಟನ್ನಾದ್ರೂ ತೀರಿಸ್ಕೋಬಹುದಲ್ಲ ಅವರು. ಇಲ್ಲ ಅಂದ್ರೆ ಅವರು ಮತ್ತೆ ಸಾಲ ಮಾಡಿ ಅವ್ರು ಮನೆ ಮಾರ್ಕೊಂಡು ಅವ್ರು ಏನಾದ್ರು ಮಾಡ್ಕೊಂಡು ಸರ್ಕಸ್ ಮಾಡ್ಕೊಂಡು ಮತ್ತೆ ಅದನ್ನ ಹಣ ಸಾಲ ಸೇರಿಸ್ಬೇಕು. ಅದು ಮಾತ್ರ ಅಲ್ಲ, ಮನಃಶಾಂತಿ ಪಾಪ ಅವರಿಗೆ ಅಯ್ಯೋ ಹೇಗೂ ಬಿಟ್ಟೋದವನು ಮನಃಶಾಂತಿ ಕೊಡ್ತಾ ಇಲ್ಲ ಅಂತಾನೂ ಅನ್ಕೋಬಹುದಲ್ಲ. ಎಷ್ಟೋ ಜನ ಹೇಳ್ತಾರೆ. ಯಾಕಂದ್ರೆ ರೀಸೆಂಟ್ ಒಂದು ಇನ್ಸಿಡೆಂಟ್ ಆಯ್ತು. ಒಬ್ಬ ಬಿಸ್ನೆಸ್ ಮ್ಯಾನ್ 30 ವರ್ಷದವರು, ಅವರು 25-30 ಲಕ್ಷ ಸಾಲ ಮಾಡ್ಕೊಂಡಿದ್ರು. ಮನೇಲಿ ಯಾರಿಗೂ ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ಅವ್ರು ಸಡನ್ ಏನಿಲ್ಲ, ಈಸ್ ಅ ಹೆಲ್ದಿ ಪರ್ಸನ್, ಓಕೆ, ಏನು ಡಿಸೀಸ್ ಇರಲಿಲ್ಲ, ಏನೂ ಇರಲಿಲ್ಲ. ಸಡನ್ ಆಗಿ ಜ್ವರ ಬಂತು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರು. ವಿದಿನ್ 3 days ಈ ಎಕ್ಸ್ಪೈರ್ಡ್.
30-year-old ಗಾಯ್, ಮದುವೆ ಆಗಿ 2 ವರ್ಷ ಆಗಿತ್ತಷ್ಟೇ. ಒಂದು ಹೆಣ್ಣು ಮಗಳಿದ್ದಾರೆ ಅಂದ್ರೆ ಹೆಣ್ಣು ಮಗಳು ಅವರನ್ನು ನಂಬ್ಕೊಂಡು ಬಂದಿದ್ದಾರೆ. ಬಿಸ್ನೆಸ್ ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿತ್ತು. ಈಗ ನೋಡಿದ್ರೆ 30 ಲಕ್ಷ ಸಾಲ ಮಾಡ್ಕೊಂಡಿದ್ದಾರೆ. ಈಗ ಯಾರು ತೀರಿಸ್ಕೋಬೇಕು? ಒಂದು ಟರ್ಮ್ ಇನ್ಶೂರೆನ್ಸ್ ಇರಲಿಲ್ಲ ಅವರಲ್ಲಿ, ಯಾರು ಸೇರಿಸ್ಕೋಬೇಕು? ಅವ್ರದ್ದು ಹೆಲ್ತ್ ಇನ್ಶೂರೆನ್ಸ್ ಇರಲಿಲ್ಲ. 3 ದಿನ ಹಾಸ್ಪಿಟ್ಲಲ್ಲಿ ಇದ್ರು, ಎಷ್ಟೋ ಖರ್ಚು ಮಾಡಿದ್ರು, ಅದನ್ನು ಮನೆಯವ್ರು ನೋಡ್ಕೊಂಡ್ರು. ಸೊ ಇಂಥ ಕಷ್ಟ ನಿಮ್ಮ ಫ್ಯಾಮಿಲಿಗೆ ಕೊಡಬಾರ್ದು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ. ನೀವು ಯಾವಾಗ ದುಡಿಲಿಕ್ಕೆ ಶುರು ಮಾಡ್ತೀರಾ ಅವತ್ತಿಂದಾನೇ ಅದಕ್ಕೆ ಪ್ಲಾನ್ ಮಾಡ್ಕೊಂಡು ತಗೋಬೇಕು. ಓಕೆ, ಸೊ ನೀವ್ ಹೇಳಿದ್ರಿ ಮಂತ್ಲಿ ಯಾರಿಗೆ ಮೋರ್ ದನ್ 50,000 ಇನ್ಕಮ್ ಸಿಗುತ್ತೆ ಅವರು ಟರ್ಮ್ ಇನ್ಶೂರೆನ್ಸ್ ಈ ಒಂದು ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಹೌದು, ಅಲ್ಲ ಬೇರೆಯವರು ಮಾಡಬಹುದು, ಆದ್ರೆ ಕಂಪನಿಗಳು ನಾರ್ಮಲ್ ಆಗಿ ಕೊಡೋದಿಲ್ಲ. ಯಾಕಂದ್ರೆ ನಿಮ್ಮ ಇನ್ಕಮ್ ಇಷ್ಟು ಇಲ್ಲ ಅಂತ ಹೇಳಿ ಕೊಡೋದಿಲ್ಲ. ಒಂದೊಂದು ಕಂಪನಿಯಲ್ಲಿ ಒಂದೊಂದು ರೂಲ್ಸ್ ಇರುತ್ತೆ. ನೀವು ಕಂಪನಿ ಚೆಕ್ ಮಾಡ್ಕೊಂಡು ಓಕೆ ಯಾವ ಕಂಪನಿಯಲ್ಲಿ ಕೊಡ್ತಾರೆ ಕೊಡೋದಿಲ್ಲ. ಕೆಲವು ನಾರ್ಮಲ್ ಆಗಿ ಮಿನಿಮಮ್ 5 ಲ್ಯಾಕ್ ಇರಬೇಕು ಅಂತ ಹೇಳ್ತಾರೆ. ಮತ್ತೆ ಬಿಸ್ನೆಸ್ನವರು ಹೆಚ್ಚಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಟ್ಯಾಕ್ಸ್ ಕಟ್ಟಬೇಕಲ್ಲ ಅಂತ ಹೇಳ ಇನ್ಕಮ್ ತೋರಿಸೋದಿಲ್ಲ ಬಿಸ್ನೆಸ್ನವರು. ಅವ್ರು ITR ಫೈಲ್ ಮಾಡಿರೋದಿಲ್ಲ. ಸೊ ಇಲ್ಲಿ ಹೆಚ್ಚಾಗಿ ಇವರು ತೊಂದರೆಗೊಳಗೆ ಹೋಗ್ತಾರೆ. ಅವ್ರಿಗೆ ಈಗ ಎಚ್ಚೆತ್ಕೋತಾರೆ, ಓಕೆ ಮರಿಯಾ ಹೇಳಿದ್ರು ಓಕೆ ನಾನೊಂದು ಟರ್ಮ್ ಇನ್ಶೂರೆನ್ಸ್ ಹಾಕೋತೇನೆ ಅಂತ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ITR ಇರೋದಿಲ್ಲ. ITR ಇಲ್ಲದೆ ಇದ್ದಾಗ ಅವ್ರು 3 ವರ್ಷದ ITR ಕೇಳ್ತಾರೆ. ಅದರಲ್ಲಿ ಇನ್ಕಮ್ 5 ಲ್ಯಾಕ್ ಆದ್ರೂ ಇರಬೇಕು ನಿಮ್ದು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಕೊಡೋದಿಲ್ಲ. ಸೊ ಎಲ್ಲರಿಗೂ ಈ ಬೆನಿಫಿಟ್ ಸಿಗೋದಿಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ. ಅಂದ್ರೆ ಡಿಪೆಂಡ್ಸ್ ಅಪಾನ್ ಒಬ್ಬೊಬ್ರು ಕ್ರೈಟೀರಿಯಾ ಮೇಲೆ ಬೆನಿಫಿಟ್ ಸಿಗುತ್ತೆ. ಓಕೆ ಮ್ಯಾಮ್. ಸೊ ಇವಾಗ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೀವ್ ಹೇಳೋ ತರ ಒಬ್ಬ ವ್ಯಕ್ತಿ ಯಾರೋ ಈ ಒಂದು ಪರ್ಟಿಕ್ಯುಲರ್ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಂತ ಅನ್ಕೊಳ್ಳೋಣ. ಸೊ ಈ ಒಂದು ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಅವರ ಫ್ಯಾಮಿಲಿಗೆ ಯಾವ ರೀತಿ ಸಪೋರ್ಟ್ ಸಿಗುತ್ತೆ ಅಂಡ್ ಯಾವ ರೀತಿ ಪ್ರೊಟೆಕ್ಷನ್ ಸಿಗುತ್ತೆ? ದಿಸ್ ಇಸ್ ಅ ಮೇನ್ ಪ್ರೊಟೆಕ್ಷನ್ ಅವ್ರದ್ದು. ಒಂದು ವೆಲ್ತ್ ಪ್ರೊಟೆಕ್ಷನ್. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರಿಗೆ ಹಣ ಇಲ್ಲ ಅಂತ ಹೇಳಿದ್ರೆ, ಈಗ ಮಕ್ಕಳ ಎಜುಕೇಶನ್ ಅರ್ಧಕ್ಕೆ ನಿಂತೋಗಿದೆ, ಅವ್ರ ಹಣ ಇಲ್ಲ, ಏನ್ ಮಾಡ್ಬೇಕು? ಅವರು ಒಂದೇ ಸಾಲ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಮನೆ ಮಾರ್ಕೋಬೇಕು. ಅವರ ಮನೆ ಇದ್ರೆ ಅಥವಾ ಬೇರೆ ಏನಾದ್ರೂ ಆಸ್ತಿ ಪಸ್ತಿದ್ರೆ ಅದನ್ನ ಮಾರ್ಕೋಬೇಕು. ಸೊ ಅವರು ಅದನ್ನ ಉಳಿಸ್ಕೋಬಹುದು. ಸೆಕೆಂಡ್ ಒನ್ ಮನಃಶಾಂತಿ. ಅವರಿಗೆ ನಾಳೆ ಅಯ್ಯೋ ಇವ್ರು ಬಿಟ್ಟೋದ್ರು, ನಮ್ಮ ಹತ್ರ ಅದು ಇಲ್ಲ ಇದು ಇಲ್ಲ, ಎಷ್ಟೋ ಜನರು ಇದ್ ಮಾಡ್ಕೋತಾರೆ. ಯಾಕಂದ್ರೆ ನನಗೆ ನೆನಪಿದೆ, ನನ್ನ ಹಸ್ಬೆಂಡ್ ಒಬ್ರು ಫ್ರೆಂಡ್ 42 ಇಯರ್ಸ್ ಓಲ್ಡ್, ಕೋವಿಡ್ ಟೈಮಲ್ಲಿ 42 ಇಯರ್ಸ್ ಓಲ್ಡ್, ಅವ್ರು ಅನ್ಕೊಳ್ಳೇ ಇರಲಿಲ್ಲ. ಓಕೆ, ಸೊ ನಾನೊಂದು 6 ಇಯರ್ಸ್ ಮೊದಲು ಅವರಿಗೆ ಹೇಳಿದೆ ಒಂದು ಟರ್ಮ್ ಇನ್ಶೂರೆನ್ಸ್ ತಗೋ. ಅವರಿಲ್ಲ ನಾನೊಂದು LICಯಲ್ಲಿ ಪಾಲಿಸಿ ತಗೊಂಡಿದ್ದೇನೆ, 30,000 ಕಟ್ತಾ ಇದ್ದೇನೆ, ನನ್ಗದು ಸಾಕು ಅಂತ ಹೇಳಿದ್ರು. 42 ಇಯರ್ಸಿಗೆ ಇವನ್ ಹೆಲ್ತ್ ಇನ್ಶೂರೆನ್ಸ್ ಇರಲಿಲ್ಲ. 3 ಲಕ್ಷ ಕಂಪನಿಯಿಂದ ಕವರೇಜ್ ಇದ್ದಿತ್ತು. ಆ ಕವರೇಜ್ ಏನಾಯ್ತು ಅಂದ್ರೆ ಅವ್ರದ್ದು ಬಿಲ್ 12 ಲ್ಯಾಕ್ ರುಪೀಸ್ ಆಯ್ತು. 9 ಲ್ಯಾಕ್ ಎನಿವೇ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಎಲ್ಲ ಪೇ ಮಾಡಿದ್ರು. ಓಕೆ, ಮುಗ್ದೋಯ್ತು ಅಂತ ಇಟ್ಕೊಳ್ಳಿ. ಆಮೇಲೆ ಅವರ ಫ್ಯಾಮಿಲಿಲಿ 2 ಚಿಕ್ಕ ಮಕ್ಕಳಿದ್ದಾರೆ, ಒಂದು 1.5 ವರ್ಷದ್ದು, ಒಂದು 3 ವರ್ಷದ್ದು. ಅವರ ಹೆಂಡತಿ ಹೌಸ್ ವೈಫ್, ಅವ್ರು ಎಲ್ಲೂ ಕೆಲಸಕ್ಕೂ ಹೋಗ್ತಾ ಇಲ್ಲ. ಆಮೇಲೆ ನಾನು ಸಿಕ್ತಾಗ ಅವ್ರ ಹತ್ರ ಕೇಳಿದೆ, ಏನ್ ಮಾಡಿದ್ರಿ, ಏನ್ ಮಾಡ್ಕೋತಾ ಇದ್ರು, ಏನ್ ಮಾಡೋದು ಮೇಡಮ್? ಅವರು LIC ಪಾಲಿಸಿ ಮಾಡಿದ್ರು, 30,000 ಕಟ್ತಾ ಇದ್ರು, 3 ಲಕ್ಷ ಬಂತು. ನೀವು ಅಂದ್ಕೊಳ್ಳಿ, ಬೆಂಗಳೂರಿನಂತ ಒಂದು ಸಿಟಿಯಲ್ಲಿ 3 ಲಕ್ಷ ಇದ್ರೆ 1 ವರ್ಷ ಬದುಕಬಹುದು. 25,000 ಮಿನಿಮಮ್ ಎಕ್ಸ್ಪೆನ್ಸಸ್ ಬೇಕು. ಒಂದು ಒಂದು ರೆಂಟೆಡ್ ಹೌಸ್ ಅಲ್ಲಿ ಇದ್ರೆ ನೀವು ಅಂದ್ಕೊಳ್ಳಿ, ಅವ್ರು ಏನು ಕೆಲಸ ಹೋಗ್ತಾ ಇಲ್ಲ, ಮಕ್ಕಳು ಚಿಕ್ಕವರು, ಅವ್ರನ್ನ ಬಿಟ್ಟು ಅವ್ರು ಎಲ್ಲಿ ಕೆಲಸಕ್ಕೆ ಹೋಗೋದು, ಅವ್ರು ಏನ್ ಮಾಡ್ಕೊಳ್ಳೋದು, ಅಥವಾ ಅವರು ಹೇಗೆ ದಿನ ತೆಗೆಯೋದು? ಇನ್ನು she is not educated well also. How she can plan her entire? ಸೊ ಅಂತ ತೊಂದರೆಗಳಾಗಬಾರ್ದು. ಇಲ್ಲಾಂದ್ರೆ ಅವ್ರು ಏನ್ ಮಾಡ್ಬೇಕು? ಮಕ್ಕಳನ್ನ ಸ್ಕೂಲಿಗೆ ಕಳಿಸಬಾರ್ದು, ಇಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸಬೇಕು. ಇವಾಗಿನ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಗೊತ್ತೇ ಇದೆ ನಮಗೆ, ಎಷ್ಟು ಫೀಸ್ ಎಲ್ಲ 30,000 40,000 1 ಲ್ಯಾಕ್ ವರೆಗೂ ಒಬ್ರು ಸ್ಟೂಡೆಂಟಿಗೆ ಒಬ್ರು ಮಕ್ಕಳಿಗೆ ನಾವು ಪೇ ಮಾಡಬೇಕು. ಸೊ ಅಂಥದ್ರಲ್ಲಿ ನೀವೇ ಏನೋ ಆಸೆ ಇಟ್ಕೊಂಡಿರ್ತೀರಿ, ನನ್ನ ಮಗನೇ ಹೀಗಿರ್ಬೇಕು, ನನ್ನ ಫ್ಯಾಮಿಲಿಯವರು ಹೀಗಿರ್ಬೇಕು, ಅದೆಲ್ಲ ನುಚ್ಚು ನೂರಾಕಾಗುತ್ತೆ. ಅವ್ರು ಸಾಲ ತಗೋಬೇಕಾಗತ್ತೆ. ಆಮೇಲೆ ಎಷ್ಟೋ ಜನ ಅಂದ್ಕೊಳ್ಳಿ ಹೋಮ್ ಲೋನ್ ತಗೊಂಡಿದ್ದೀರಿ, ನಾಳೆ ಅವರು ಹೋಮ್ ಲೋನ್ ಪೇ ಮಾಡಿಲ್ಲ. ಓಕೆ, ಆ ವ್ಯಕ್ತಿ ಇಲ್ಲ, ಸಾಲ ತಗೊಂಡವ್ರು ಇಲ್ಲ, ಹೋಮ್ ಲೋನ್ ಮಾಡಿದ್ದಾರೆ, ಅವರಿಗೆ ಪೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬ್ಯಾಂಕ್ನವ್ರು ಬರ್ತಾರೆ, ಲಾಕ್ ಹಾಕೊಂಡು ಹೋಗ್ತಾರೆ, ಅವ್ರು ದಬ್ಬಿದಿಗೆ ಬರಬೇಕು. ಸೊ ಇದೆಲ್ಲ ಪ್ರೊಟೆಕ್ಷನ್. ನಿಮ್ಮ ಇರುವಂತಹ ಹಣ ಪೋಲಾಗಬಾರ್ದು, ಅಥವಾ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ. ಓಕೆ. ಸೊ ಟರ್ಮ್ ಇನ್ಶೂರೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಮ ಫ್ಯಾಮಿಲಿಗೆ ಒಂದು ಉತ್ತಮವಾಗಿರುವಂತ ಒಂದು ಪ್ರೊಟೆಕ್ಷನ್ ಸಿಗೋದ್ರಿಂದ ಟರ್ಮ್ ಇನ್ಶೂರೆನ್ಸ್ ನೀವೆಲ್ಲರೂ ಕೂಡ ಮಾಡಿಸ್ಕೊಳ್ಬೇಕು. ಅಂಡ್ ಅಫ್ಕೋರ್ಸ್ ನೀವಾಗ್ಲೇ ಹೇಳಿದ್ರಿ ಟರ್ಮ್ ಇನ್ಶೂರೆನ್ಸ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಇನ್ಶೂರೆನ್ಸ್ ಅಂತ. ಏನಕ್ಕೆ ಕಂಪೇರ್ ಟು ಆಲ್ ಅದರ್ ಇನ್ಶೂರೆನ್ಸಸ್ ಟರ್ಮ್ ಇನ್ಶೂರೆನ್ಸ್ ದಿ ಬೆಸ್ಟ್ ಅಂತ ಏನಕ್ಕೆ ನೀವು ಹೇಳ್ತೀರಾ? ಒಂದು ಇನ್ವೆಸ್ಟ್ಮೆಂಟ್ ಮಿಕ್ಸ್ ಹಾಕಿಲ್ಲ ಇಲ್ಲಿ. ದಟ್ಸ್ ಅ ಪ್ಯೂರ್ ಟರ್ಮ್ ಅಂತ ಹೇಳಿದ್ರೆ ನಿಮ್ಮ
ಏನಂತ ಹೇಳ್ತಾರೆ ಅಂದ್ರೆ ನಿಮ್ಮ ಹಣದ ಪ್ರೊಟೆಕ್ಷನ್ ಮಾಡೋದು, ನಿಮ್ಮ ವೆಲ್ತಿನ ಪ್ರೊಟೆಕ್ಷನ್ ಮಾಡೋದು. ಮುಂದೆ ಏನಾದ್ರೂ ಅನಾಹುತ ಆದ್ರೆ ಲಂಸಮ್, ಯಾಕಂದ್ರೆ ನಾನು ಆಗ ಹೇಳಿದೆ ನೋಡಿ, ನೀವು 10,000 ಒಂದು 30 ವರ್ಷದ ವ್ಯಕ್ತಿ 10-12,000 ಪೇ ಮಾಡಿದ್ರೆ 1 ಕೋಟಿ ಸಿಗುತ್ತೆ. ಅದನ್ನೇ ನೀವು ಬೇರೆ ಪ್ಲಾನ್ಗಳಲ್ಲಿ ಮಿಕ್ಸ್ ಮಾಡಿದ್ರೆ, ಬೇರೆ ಪ್ಲಾನ್ಗಳಿಗೆ ಹಾಕಿದ್ರೆ ನೀವು ಕಟ್ಟಿರುವಂತ ಹಣನೇ 5% ಅಥವಾ 6%, ಮ್ಯಾಕ್ಸಿಮಮ್ 7% ರಿಟರ್ನ್ ಅಲ್ಲಿ ನಿಮ್ಗೆ ವಾಪಸ್ ಬರುತ್ತೆ. ನಾನು ಯಾವಾಗ್ಲೂ ಹೇಳ್ತೇನೆ, ಬೇರೆ ಕೆಲವು ಈಗ ಇನ್ಶೂರೆನ್ಸ್ ಪ್ಲಾನ್ಗಳು ಯಾರಿಗೆ ಒಳ್ಳೇದು, ಈಗ ಫಾರ್ ಎಕ್ಸಾಂಪಲ್ ಟರ್ಮ್ ಬಿಟ್ಟು ಉಳಿದದೆ ಅದರ ಬಗ್ಗೆ ಬೇಕಿದ್ರೆ ಇನ್ನೊಂದು ಎಪಿಸೋಡ್ ಮಾಡುವ. ಸೊ FD ಯಲ್ಲಿ ಇಟ್ಕೊಂಡು ಹಣ ಇಟ್ಕೊಂಡು ಓಕೆ ನಾನು FD ಯಲ್ಲೇ ಇಡ್ತೇನೆ ಅಲ್ಲಿ ನನಗೆ ಸೇಫ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು 5% 6% ಯಾರು ಇಟ್ಟಿರ್ತಾರೆ, ಡೆಟ್ ಫಂಡ್ ಅಂತ ಹೇಳ್ತೇನೆ. ನಾನು ಆಗ ಮ್ಯೂಚುವಲ್ ಫಂಡ್ ಅಲ್ಲೂ ಒಮ್ಮೆ ಒಂದು ಎಪಿಸೋಡಲ್ಲಿ ನಾನು ನಿಮಗೆ ಹೇಳಿದೆ ಯಾವುದು ಡೆಟ್ ಫಂಡ್ ಅಂತ ಹೇಳಿ. ಆ ಡೆಟ್ ಫಂಡ್ಗೆ ಪರ್ಯಾಯವಾಗಿ ಬೇಕಿದ್ರೆ ಪೆನ್ಷನ್ ಪ್ಲಾನ್ ಇರ್ಬೋದು ಅಥವಾ ಲೈಕ್ ಗ್ಯಾರಂಟಿ ರಿಟರ್ನ್ ಪ್ಲಾನ್ಸ್ ಅಂತ ತಗೋ. ಬಟ್ ಇದರ ಜೊತೆಗೆ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಹೋಗಬೇಡಿ. ದಿಸ್ ಈಸ್ ಪ್ಯೂರ್ ನಿಮ್ಮ ಸಂರಕ್ಷಣೆಗೆ ಅಂತ ಇರೋದು. ಓಕೆ ಮ್ಯಾಮ್. ಸೊ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಇಷ್ಟು ಕವರೇಜ್ ಆಗುತ್ತೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಅಂದ್ರೆ ಇವಾಗ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ, ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ನೀವು ಹೇಳೋ ತರ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಹೋಗ್ತಾರೆ, ಎಷ್ಟು ಕವರೇಜ್ ಸಿಗುತ್ತೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಓಕೆ, ಇಟ್ ಈಸ್ ನಾಟ್ ಅ ಇನ್ವೆಸ್ಟ್ಮೆಂಟ್, ಐ ಕ್ಯಾನ್ ಸೇ ಇಟ್ಸ್ ಅ ಎಕ್ಸ್ಪೆನ್ಸಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಪ್ರೊಟೆಕ್ಷನ್ ಏನಿದೆ ಅದನ್ನ ಮಾಡೋದಕ್ಕೆ ನೀವು ಪ್ರತಿ ತಿಂಗಳು ಇಷ್ಟು ಪ್ರತಿ ವರ್ಷ ಇಷ್ಟು ಕೊಡ್ಲೇಬೇಕು. ಓಕೆ, ಇಟ್ ಡಿಪೆಂಡ್ಸ್ ಅಪಾನ್ ದ ಏಜ್. ನಿಮ್ಮ ಏಜ್ ಮೇಲೆ ನಿಮ್ಮ ಇನ್ಕಮ್ ಮೇಲೆ ಎಷ್ಟು ಕವರೇಜ್ ಸಿಗುತ್ತೆ ಅನ್ನೋ ಫಸ್ಟ್ ಕೌಂಟ್ ಮಾಡ್ಬೇಕು. ಯಾಕಂದ್ರೆ ನನಗೆ ಆಸೆ ಇರ್ಬೋದು 5 ಕೋಟಿ ಸಿಗ್ಬೇಕು ಅಂತ, ಬಟ್ ನನ್ನಲ್ಲಿ ಇನ್ಕಮ್ ಇಲ್ಲದ್ರೆ ಯಾರು ಕೊಡೋದಿಲ್ಲ. ದಟ್ ಇಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನಿಮ್ಮ ಏಜ್ ಚಿಕ್ಕದಿದ್ರೆ ನಿಮ್ಮ ಪ್ರೀಮಿಯಮ್ ಕಮ್ಮಿ ಇರುತ್ತೆ. ಆ್ಯಂಡ್ ದಟ್ ಇಸ್ ದ ಸೇಮ್ ಪ್ರೀಮಿಯಮ್ ಫಾರ್ ನೆಕ್ಸ್ಟ್ 2025 ಅಥವಾ ನೀವು ಎಲ್ಲಿವರೆಗೆ ಕವರೇಜ್ ತಗೋತೀರಿ ಅಲ್ಲಿವರೆಗೆ. ನೀವು ಕೇಳ್ಬೋದು ಎಲ್ಲಿವರೆಗೆ ಕವರೇಜ್ ತಗೋಬೇಕು ಅಂತ. ನಿಮ್ಮ ಮೇಲೆ ನಿಮ್ಮ ಫ್ಯಾಮಿಲಿ ಎಷ್ಟರವರೆಗೆ ಡಿಪೆಂಡ್ ಆಗಿದೆ ಅಲ್ಲಿವರೆಗೆ ಕವರೇಜ್ ತಗೊಳ್ಳಿ. ಮಕ್ಕಳ ಎಜುಕೇಷನ್ ಡಿಪೆಂಡೆನ್ಸಿ, ನಿಮ್ಮ ಲೋನ್ ಇದೆ, ಲೋನ್ ಮುಗಿಬೇಕು, ಅದು ಡಿಪೆಂಡೆನ್ಸಿ. ನಿಮ್ಮ ಪೇರೆಂಟ್ಸ್ ಇದ್ದಾರೆ, ಪೇರೆಂಟ್ಸನ್ನು ನೋಡ್ಕೋಬೇಕು ನೀವು, ಅದು ಡಿಪೆಂಡೆನ್ಸಿ. ಸೊ ಎಷ್ಟರವರೆಗೆ ನೀವು ಫಾರ್ ಎಕ್ಸಾಂಪಲ್ ಅನ್ಕೋಬೋದು, ಒಬ್ಬ ವ್ಯಕ್ತಿ ಈಗ ದುಡಿತಾ ಇದ್ದಾರೆ, ಒಂದು 60-65 ಅಥವಾ 70 ಆಗೋವರೆಗೆ ಅವರ ಮಕ್ಕಳದ್ದು ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ಆಮೇಲೆ ಅಷ್ಟೇನು ಅಂದರೆ ನೆಸೆಸಿಟಿ ಅಂತ ಇರೋದಿಲ್ಲ. ಅವರ ನೆಸೆಸಿಟಿ ಇರುತ್ತೆ ಕುಟುಂಬ, ಬಟ್ ಹಣದಷ್ಟು ಅವಶ್ಯಕತೆ ಇರೋದಿಲ್ಲ. ಸೊ ಎಲ್ಲಿವರೆಗೆ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಅವಶ್ಯಕತೆ ಇರುತ್ತೆ ಅಲ್ಲಿವರೆಗೆ ನೀವು ಕವರೇಜನ್ನು ತಗೋಬಹುದು. ಇಟ್ ಮೇ ಬಿ 65. ಕೆಲವರು ಬೇಗ ಮದುವೆ ಆಗಿರ್ತಾರೆ, ಸೊ ಬೇಗ ಮಕ್ಕಳಾಗಿರ್ತಾರೆ, ಎಲ್ಲ ರೆಸ್ಪಾನ್ಸಿಬಿಲಿಟಿ. ಕೆಲವರು 40-45 ಈಗೆಲ್ಲ ಲೇಟ್ ಮಾಡ್ಕೋತಾರೆ, ಮಕ್ಕಳು ಲೇಟ್ ಆಗ್ತಾರೆ. ಸೊ ಒಂದು 70-75 ವರೆಗೆ ಅವರಿಗೆ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು. ಅವರ ಮಿಸ್ಸಸ್ ಅಥವಾ ಅವರ ಗಂಡ ಅವ್ರ ಮೇಲೆ ಡಿಪೆಂಡ್ ಆಗಿದ್ರೆ ಅವರಿಗೂ ಇದನ್ನ ಮಾಡ್ಕೋವೆ. ನಾಳೆ ಮಕ್ಕಳು ಮದುವೆ ಆಗ್ತಾರೆ, ಹೋಗ್ತಾರೆ, ಬಟ್ ಯಾರು ಅವ್ರನ್ನ ನೋಡ್ಕೋತಾರೆ ನಾಳೆ, ಸರಿ ಅಲ್ವಾ? ಅಲ್ಲಿವರೆಗೆ ನಿಮಗೆ ಎಷ್ಟು ಡಿಪೆಂಡೆನ್ಸ್ ಇದೆ ಅಲ್ಲಿವರೆಗೆ ಮಾಡಬೇಕು. ಎಷ್ಟು ವರ್ಷ ಜಾಸ್ತಿ ತಕ್ಕೋತೀರಿ ಅಷ್ಟು ಪ್ರೀಮಿಯಮ್ ಜಾಸ್ತಿ ಆಗುತ್ತೆ. ಎಷ್ಟು ಕಮ್ಮಿ ತಕ್ಕೋತೀರಿ ಅಷ್ಟು ಪ್ರೀಮಿಯಂ ಕಮ್ಮಿ ಆಗುತ್ತೆ. ಎಷ್ಟು ಕವರೇಜ್ ಜಾಸ್ತಿ ತಕ್ಕೋತೀರಿ ಅಷ್ಟು ಪ್ರೀಮಿಯಂ ಜಾಸ್ತಿ. ಎಷ್ಟು ಕವರೇಜ್ ಕಮ್ಮಿ ತಕ್ಕೋತೀರಿ ಅಷ್ಟು ಪ್ರೀಮಿಯಂ ಜಾಸ್ತಿ. ಎಗೈನ್ ಡಿಪೆಂಡ್ ಅಪಾನ್ ನಿಮ್ಮ ಹೆಲ್ತ್. ಬೇರೆ ಎಲ್ಲ ಇನ್ಶೂರೆನ್ಸ್ಗೆ ಹೆಲ್ತ್ ಚೆಕ್ಅಪ್ ಮಾಡಲೇಬೇಕು ಅಂತ, ಬಟ್ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಂಪನಿ ಏನ್ ಮಾಡ್ತಾರೆ, ನೀವು ದೊಡ್ಡ ಕವರೇಜ್ ತಗೊಂಡ್ರೆ ಇಫ್ ಇಟ್ ಇಸ್ 50 ಲ್ಯಾಕ್ ಎಲ್ಲ ಕೆಲವು ಕಂಪನಿಯವರು ಕೇಳೋದಿಲ್ಲ, ಟೆಲಿಮೆಡಿಕಲ್ ಮಾಡ್ತಾರೆ. ಫೋನಲ್ಲಿ ಕೇಳ್ತಾರೆ ನಿಮ್ಗೆ ಈ ತರ ಪ್ರಾಬ್ಲಮ್ ಇದೆಯಾ, ಈ ತರ ಪ್ರಾಬ್ಲಮ್ ಇದೆಯಾ, ಇಲ್ಲ ಅಂದ್ಕೊಂಡ್ಲೆ ನಿಮ್ಮ ಪ್ರೀಮಿಯಂ ಸರಿ ಇದ್ರೆ ಕೊಟ್ಬಿಡ್ತಾರೆ. ಅಂಡರ್ ರೈಟರ್ಸ್ ಅಂತ ಇರ್ತಾರೆ ಕಂಪನಿಯಲ್ಲಿ, ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮೆಡಿಕಲ್ ಚೆಕ್ಅಪ್ ಕಳಿಸ್ತಾರೆ. ನೀವು ದೊಡ್ಡ 2 ಕೋಟಿ 3 ಕೋಟಿ ಕವರೇಜ್ ಬೇಕು ಅಂತ ಹೇಳಿದ್ರೆ ಮೆಡಿಕಲ್ ಚೆಕಪ್ ಕಳಿಸ್ತಾರೆ. ಈ ತರ ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡುವಾಗ ಎಲ್ಲ ಸರಿ ಇದ್ರೆ ನಿಮ್ಗೆ ಏನು ಪ್ರೀಮಿಯಂ ಕೊಟ್ಟಿರ್ತಾರೆ ಮೊದಲು ಅದೇ ಫೈನಲ್ ಆಗಿರುತ್ತೆ. ಇನ್ ಕೇಸ್ ಏನಾದರೂ BP ಇದೆ, ಶುಗರ್ ಇದೆ ಅಥವಾ ಕೊಲೆಸ್ಟ್ರಾಲ್ ಇದೆ ಅಥವಾ ಏನಾದರೂ ಅವ್ರಿಗೆ ಏನಾದರೂ ಫೈಂಡ್ ಔಟ್ ಆಯಿತು, ಸೊ ಆಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಓಕೆ ಇದು ಪ್ರೀಮಿಯಂ ಸಾಕಾಗೋದಿಲ್ಲ, ಲೋಡಿಂಗ್ ಅಂತ ಹಾಕ್ತಾರೆ. ನೀವು ಎಕ್ಸ್ಟ್ರಾ ಪ್ರೀಮಿಯಂ ಕಟ್ಟಬೇಕು ಅಂತ ಹೇಳ್ತಾರೆ. ನೀವು ಅದೇ ಪ್ರೀಮಿಯಮ್ ನೆಕ್ಸ್ಟ್ ಅಷ್ಟು ವರ್ಷನೂ ಕಟ್ಟಬೇಕು. ನೀವು ಎಷ್ಟು ವರ್ಷ ಪ್ರೀಮಿಯಂ ಪೇಮೆಂಟ್ ಟರ್ಮ್ ತಗೊಂಡಿರ್ತೀರಾ ಅಷ್ಟು ವರ್ಷ ನೀವು ಕಟ್ಟಲೇಬೇಕು. ಓಕೆ. ಇನ್ನು ಮ್ಯಾಮ್ ಇವಾಗ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಯಾವ್ದಾದ್ರು ಲಿಮಿಟೇಷನ್ಸ್ ಅಥವಾ ಎಕ್ಸ್ಕ್ಲೂಷನ್ಸ್ ಏನಾದ್ರು ಇದೆಯಾ? ಇನ್ ಕೇಸ್ ಇದ್ರೂ ಕೂಡ ಈ ಲೆವೆಲ್ ಆಫ್ ಜನರಿಗೆ ಸಿಗುತ್ತೆ ಅಥವಾ ಇವರಿಗೆ ಸಿಗೋಲ್ಲ ಅನ್ನೋ ಏನಾದ್ರು ಕ್ರೈಟೀರಿಯಾಸ್ ಇದೆಯಾ? ಖಂಡಿತ ಇದೆ. ಫಸ್ಟ್ ಒನ್, ನಿಮ್ಮ ಇನ್ಕಮ್ ಇಲ್ಲ ಅಂದ್ರೆ ನಿಮ್ಗೆ ಸಿಗೋದಿಲ್ಲ. ದಟ್ ಇಸ್ ಅ ಫಸ್ಟ್ ಕ್ರೈಟೀರಿಯಾ. ಓಕೆ, ಇನ್ಕಮ್ ಈಸ್ ಮಸ್ಟ್ ಬಿಕಾಸ್ ಇಟ್ಸ್ ಅ ಇನ್ಕಮ್ ರಿಪ್ಲೇಸ್ಮೆಂಟ್. ಸೆಕೆಂಡ್ ಥಿಂಗ್, ಈಗ ಕ್ರಿಟಿಕಲ್ ಇಲ್ನೆಸ್ ಇದ್ರೆ ಅಂದರೆ ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್, ಹಾರ್ಟ್ ಪ್ರಾಬ್ಲಮ್, ಇವರು ಸ್ಟಂಟ್ ಹಾಕಿದ್ರು ಕೆಲವು ಕಂಪನಿಯವ್ರು ಕೊಡೋದೇ ಇಲ್ಲ. ಯಾಕಂದ್ರೆ ದೇ ನೋ ದಟ್ ದರ್ ಇಸ್ ಅ ರಿಸ್ಕ್. ಓಕೆ, ಅವ್ರು ಕವರ್ ಮಾಡ್ಬೇಕು. ನೀವು ಅಷ್ಟೇ ಒಂದು 10,000 20,000 ಪೇ ಮಾಡಿರ್ತೀರ, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಅವ್ರು 1 ಕೋಟಿ ಕೊಡ್ಬೇಕಲ್ವ. ಇಟ್ಸ್ ಅ ಬಿಗ್ ಅಮೌಂಟ್.
ಸೊ ಅವ್ರು ಎಲ್ಲಿಂದ ಕೊಡ್ತಾರೆ? ಸೊ ಅವ್ರು ಬೇರೆಯಿಂದ ಕಲೆಕ್ಟ್ ಮಾಡಿರೋದೇ ಕೊಡ್ಬೇಕಾಗತ್ತೆ, ನಾಳೆ ಕಂಪನಿ ಲಾಸಿಗೆ ಹೋಗ್ಬೋದು. ಸೊ ದೇ ವಿಲ್ ನಾಟ್ ಗಿವ್ ಇಫ್ ಇಟ್ ಈಸ್ ಅ ಕ್ರಿಟಿಕಲ್ ಅನ್ಲೆಸ್ ದೇ ವಿಲ್ ನಾಟ್ ಗಿವ್. ಕೆಲವರು ಅಡ್ವೆಂಚರಸ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಲೈಕ್ ಬೈಕ್ ರೈಡಿಂಗ್ ಇರ್ಬೋದು, ರ್ಯಾಲಿ ಇರ್ಬೋದು, ಲೈಕ್ ಅಡ್ವೆಂಚರ್. ಅವ್ರು ಮೊದಲೇ ಹೇಳ್ತಾರೆ ನಾವು ಡಿಸ್ಕ್ಲೋಸ್ ಮಾಡ್ಬೇಕು ಅದನ್ನು. ಕೆಲವು ಕಂಪನಿಯವ್ರು ಕೊಡ್ತಾರೆ, ಕೆಲವರು ಕಂಪನಿಯವರು ಕೊಡೋದಿಲ್ಲ, ನಾವು ಕೊಡೋದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಲೈಕ್ ಈಗ ಕೆಲವರು ಲೈಕ್ ಫಾರ್ ಎಕ್ಸಾಂಪಲ್ ನಾಮಿನಿ ಅಂತ ಇರುತ್ತೆ ರೈಟ್. ಯಾವುದೇ ಇನ್ಶೂರೆನ್ಸ್ ಮಾಡಿದ್ರೆ ಇನ್ ಕೇಸ್ ನಾಳೆ ಹೆಚ್ಚು ಕಮ್ಮಿ ಆದರೆ ಈ ಹಣ ಯಾರಿಗೆ ಹೋಗ್ಬೇಕು ಅಂತ ಇರುತ್ತೆ. ಈಗ ನಾಮಿನಿ ಕೆಲವೊಮ್ಮೆ ಇದು ಎಂತ ಕೊಲ್ತಾರೆ, ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಓಕೆ ನಾನು ಇವ್ರನ್ನ ಅಂದ್ರೆ ಯಾರಿಗೂ ಹೇಳಿಕ್ ಆಗೋದಿಲ್ಲ ಹೇಗಿರ್ತಾರೆ ಅಂತ ಕೇಸಾದ್ರೆ ಅವ್ರಿಗೆ ಕೊಡೋದಿಲ್ಲ. ಅಂದ್ರೆ ಮತ್ತೆ ಕ್ಲೇಮ್ ಕೊಡುವಾಗ ಕೊಡೋದಿಲ್ಲ, ಅವ್ರು ಪ್ರೂಫ್ ಆಯ್ತು ಅಂತ ಹೇಳಿದ್ರೆ. ಮತ್ತೆ ಆಲ್ಕೋಹಾಲ್ ಕುಡಿದು ಡ್ರೈವ್ ಮಾಡ್ತಾರೆ, ಆಗ ಆಕ್ಸಿಡೆಂಟ್ ಆಯ್ತು, ದೆನ್ ಲೈಕ್ ಇದಾಯ್ತು, ಸೊ ಆಗ ಕೊಡೋದಿಲ್ಲ. ಬಿಕಾಸ್ ದಟ್ ಇಸ್ ಅ ರಾಂಗ್, ಯು ಶುಡ್ ನಾಟ್ ಡೂ ದ್ಯಾಟ್. ಓಕೆ, ಆಮೇಲೆ ಓವರ್ ಸ್ಪೀಡ್ ಮಾಡಿ ಹೋಗ್ತಾರೆ, ಆಮೇಲೆ ಆಗ ಆಕ್ಸಿಡೆಂಟ್ ಆಯ್ತು, ದೆನ್ ದ ಪರ್ಸನ್ ಡೈಡ್, ದೆನ್ ದೇ ವಿಲ್ ನಾಟ್ ಗಿವ್. ಸೂಸೈಡಲ್ ಕೇಸ್ 1 ವರ್ಷದ ಒಳಗಡೆ ನೀವು ತಕೊಂಡು ಯಾರಾದ್ರೂ ವ್ಯಕ್ತಿ ತಕೊಂಡು ಸೂಸೈಡ್ ಮಾಡ್ತಾರೆ ಅಂದ್ರೆ ದಟ್ ಇಸ್ ಇಂಟೆನ್ಷನಲ್, ಆಗ ಕೊಡೋದಿಲ್ಲ. ಇಫ್ ಇಟ್ ಈಸ್ ಮೋರ್ ದೆನ್ 1 year ದೇ ವಿಲ್ ಗಿವ್. ಬಿಕಾಸ್ ಯಾರು ಸೂಸೈಡ್ ಮಾಡೋರು ಮೊದಲೇ ಅನ್ಕೊಂಡ್ಬಿಟ್ಟು ಸೂಸೈಡ್ ಅಂದ್ರೆ ಇಷ್ಟು ವರ್ಷ ವೇಟ್ ಮಾಡೋದಿಲ್ಲ ಅವರು, ಕರೆಕ್ಟ್ ಅಲ್ವಾ? ಸೂಸೈಡ್ ಇಸ್ ಇಮಿಡಿಯೇಟ್ ಥಾಟ್, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಇದು ಬೇರೆ ಬೇರೆ ಇದಿರುತ್ತೆ, ಅಥವಾ ಇವುಗಳ ಮೇಲೆ ನಿಮ್ಮ ಕೊಡ್ತಾರೋ ಇಲ್ವೋ ಎನ್ನುವಂಥದ್ದನ್ನು ಡಿಪೆಂಡ್ ಆಗಿರುತ್ತೆ. ಓಕೆ, ಇದಾಗಿತ್ತು ಲಿಮಿಟೇಷನ್ಸ್ ಮತ್ತೆ ಎಕ್ಸ್ಕ್ಲೂಷನ್ಸ್. ಓಕೆ, ಇನ್ನು ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ ಅಲ್ಲಿ ಯಾವೆಲ್ಲ ಅಂಶಗಳು ಇರುತ್ತೆ? ಅದೇ ಒಂದು ಏಜ್, ಒಂದು ಹೆಲ್ತ್ ಕಂಡೀಷನ್, ಆಮೇಲೆ ಎಷ್ಟು ಕವರೇಜ್ ತಗೋತೀರಿ, ಮತ್ತೆ ಮೇಜರ್ಲಿ ಆಗಿ ಯಾವ ಕೆಲಸದಲ್ಲಿ ಇರ್ತಾರೆ ನೋಡ್ತಾರೆ. ಅಂತ ಹೇಳಿದ್ರೆ ಒಂದು ನೀವು ಈಗ ಆಫೀಸ್ ಕೆಲಸ ಎಲ್ಲ ಆದರೆ ದೇರ್ ಇಸ್ ನೋ ಮಚ್ ರಿಸ್ಕ್. ಒಬ್ಬರೇ ಅಂದ್ಕೊಳ್ಳಿ ಲಾರಿ ಡ್ರೈವರ್, ಓಕೆ, ಅವರ ಮೈನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಅಥವಾ ಶಿಪ್ಪಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಅಥವಾ ಆರ್ಮಿಲಿ ವರ್ಕ್ ಮಾಡ್ತಾ ಇರ್ತಾರೆ, ದೇ ಹ್ಯಾವ್ ಅ ಮಚ್ ರಿಸ್ಕ್. ಸೊ ಅವರ ಪ್ರೀಮಿಯಮ್ ಜಾಸ್ತಿ ಆಗ್ತಾ ಇರುತ್ತೆ. ಅಥವಾ ಲೈಕ್ ಕೆಲವ್ರಿಗೆ ಕೊಡೋದೇ ಇಲ್ಲ. ಸೊ ಇಂಥ ಪೊಸಿಷನ್ ಅಥವಾ ಇಂಥ ನಾಟ್ ಕಂಪನಿ ಅಫ್ಕೋರ್ಸ್ ಇಂಥ ಕೆಲಸ ಮಾಡ್ತಾ ಇದ್ರೆ ಕೆಲವರಿಗೆ ಕೊಡೋದಿಲ್ಲ. ಓಕೆ, ನೀವ್ ಹೇಳಿದ್ರೆ ಪ್ರೀಮಿಯಮ್ಸ್ ಬಗ್ಗೆ, ಸೊ ಎಲ್ರಿಗೂ ಒಂದೇ ಪ್ರೀಮಿಯಂ ಸಿಗೋದಿಲ್ಲ ಅಲ್ವಾ? ಇಟ್ ಡಿಪೆಂಡ್ಸ್ ಅಪಾನ್ ಏಜ್, ಇಟ್ ಡಿಪೆಂಡ್ಸ್ ಅಪಾನ್ ಇನ್ಕಮ್, ಇಟ್ ಡಿಪೆಂಡ್ಸ್ ಅಪಾನ್ ದ ಪ್ರೆಸೆಂಟ್ ಹೆಲ್ತ್ ಕಂಡೀಷನ್. ಓಕೆ ಮ್ಯಾಮ್. ಇನ್ನು ನಾವು ಹೆಲ್ತ್ ಇನ್ಶೂರೆನ್ಸ್ ಟಾಪಿಕ್ ಬಗ್ಗೆ ಮಾತಾಡ್ಬೇಕಾದ್ರೆ, ಈ ಒಂದು ಕಂಪನಿ ಏನು ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಕೊಡ್ತದೆ ಅಂತ ಹೇಳಿ ಕಂಪನಿ ಅಂದ್ರೆ ಈ ಒಂದು ಪಾಲಿಸಿಯಿಂದ ಇನ್ನೊಂದು ಕಂಪನಿ ಪಾಲಿಸಿಗೆ ಸ್ವಿಚ್ ಆಗ್ಬೋದಾ ಅಂತ ನಾನು ನಿಮಗೆ ಕೇಳಿದೆ. ಸೊ ವೆನ್ ಇಟ್ ಕಮ್ಸ್ ಟು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ, ಆ ಒಂದು ಸ್ವಿಚ್ ಆಗುವಂತ ಬೆನಿಫಿಟ್ ಇಲ್ಲೂ ಸಿಗುತ್ತಾ ನಮಗೆ? ಇಲ್ಲ, ಯಾಕಂತ ಹೇಳಿದ್ರೆ ಅಲ್ಲಿ ಇಂಟ್ರೆಸ್ಟ್ ಅಂತಲ್ಲ, ಫೀಚರ್ಸ್ ಹೆಚ್ಚು ಬೆನಿಫಿಟ್ ಇದ್ರೆ ಕಂಪನಿಯವ್ರು ಏನ್ ಮಾಡ್ತಾರೆ, ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಓಕೆ ನನಗೆ ಈ ಕಂಪನಿಯಲ್ಲಿ ಕಡಿಮೆ ಬೆನಿಫಿಟ್ ಇದೆ, ಸರ್ವಿಸ್ ಚೆನ್ನಾಗಿ ಸಿಗ್ತಾ ಇಲ್ಲ, ನಾನು ಅಲ್ಲಿಗೆ ಹೋಗ್ತೇನೆ ಅಂತೇಳಿ ನೀವು ಇಲ್ಲಿ ಒಮ್ಮೆ ಫಿಕ್ಸ್ ಆಗ್ಬಿಟ್ರೆ ಯು ಆರ್ ಫಿಕ್ಸ್ ಟು ದಟ್ ಕಂಪನಿ, ಯು ಕೆನಾಟ್ ಚೇಂಜ್ ದ ಸೇಮ್ ಪಾಲಿಸಿ. ಬಟ್ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಎನದರ್ ಪಾಲಿಸಿ, ಬೇರೆ ಒಂದು ಕಂಪನಿಯಲ್ಲಿ ತಗೋಬಹುದು. ಇದ್ದ ಪಾಲಿಸಿನ ಸ್ವಿಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವರು ಏನ್ಮ ಬಿಡ್ಬೋದು, ಬಿಟ್ಟರೆ ಯಾರಿಗೆ ಲಾಸ್? ಅವರಿಗೆ ಲಾಸ್. ಯಾಕಂತ ಹೇಳಿದ್ರೆ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಕವರೇಜ್ ಸಿಗೋದಿಲ್ಲ. ಸೊ ಇಟ್ಸ್ ಆಲ್ವೇಸ್ ಸಜೆಸ್ಟೆಡ್ ಏನು ಅಂತ ಹೇಳಿದ್ರೆ, ನೀವು ಇಷ್ಟವರೆಗೆ ಏನು ತಗೊಂಡಿದ್ರಿ ಟೈಮಿಗಿಂತ ಮೊದಲು ಪೇ ಮಾಡಿ. ಸೊ ನಿಮ್ಮದು ಲೈಕ್ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸಿಗುತ್ತೆ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಲೈಕ್ ಯಾವುದು ಬೇರೆ ಕಂಪನಿಗೆ ಹೋಗಬೇಕು, ಅಥವಾ ನನಗೆ ಈಗಿನ ಇದ್ದ ಕವರೇಜ್ ಸಾಕಾಗೋದಿಲ್ಲ. ಸೊ ನೀವು ಒಂದು 10 ವರ್ಷ ಮೊದಲು ಟರ್ಮ್ ಇನ್ಶೂರೆನ್ಸ್ ತಗೊಂಡಿರ್ಬೋದು, ಆಗ ನಿಮ್ಮ ಸ್ಯಾಲ್ರಿ ಕಮ್ಮಿ ಇರುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಅದೇ ಬೇರೆ ರೀತಿಯಲ್ಲಿ ಇರುತ್ತೆ. ಈಗ 10 ವರ್ಷದ ನಂತರ ನೀವು ಸ್ಯಾಲ್ರಿ ತುಂಬ ಹೈಕ್ ಆಗಿರುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರುತ್ತೆ, ಅಥವಾ ನಿಮ್ಮ ಕಮಿಟ್ಮೆಂಟ್ ಜಾಸ್ತಿ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಆಗ ನಿಮಗೆ ಆ ಕವರೇಜ್ ನೀವು 1 ಕೋಟಿ ತಗೊಂಡಿರ್ತೀರಿ, ಈಗ ನಿಮ್ಗೆ 3 ಕೋಟಿ ಬೇಕು ಅಂತ ಅನಿಸ್ಬೋದು. ಸೊ ಅದು ನಿಮ್ಗೆ ಸಾಕಾಗೋದಿಲ್ಲ. ಆಗ ನೀವು ಅಡಿಷನಲ್ 2 crore ಏನಿದೆ ನಿಮ್ಮ ಇನ್ಕಮ್ ಮೇಲೆನೆ ಬರೋದದು, ಬಟ್ ಅಡಿಷನಲ್ 2 crore ಯು ಕ್ಯಾನ್ ಟೇಕ್ ಇಟ್ ಇನ್ ಅನದರ್ ಕಂಪನಿ ಇಫ್ ಯು ವಾಂಟ್. ಸೊ ಇವಾಗ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಅಂದ್ರೆ ಪ್ರೀವಿಯಸ್ ಎಪಿಸೋಡ್ಸ್ ಎಲ್ಲ ನಾವು ನೋಡ್ತಾ ಬಂದ್ವಿ. ಕೆಲವೊಂದು ಇನ್ಶೂರೆನ್ಸ್ ಅಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅದನ್ನ ಕ್ಲೈಮ್ ಮಾಡೋದಿರುತ್ತೆ, ಅಥವಾ ಇನ್ನ ಕೆಲವೊಂದು ಇನ್ಶೂರೆನ್ಸ್ ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಸೊ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡಬೇಕು ಇನ್ ಕೇಸ್ ಆ ಒಬ್ಬ ವ್ಯಕ್ತಿ ಕ್ಲೈಮ್ ಮಾಡ್ಕೋಬೇಕು ಅಂದ್ರೆ, ಅದೊಂದು. ಅದ್ರ ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ಸ್ ಇದೆಯಾ? ಓಕೆ, ಸೊ ಇಲ್ಲಿ ಕ್ಲೇಮ್ ಅಂತ ಬರೋದು ಒಮ್ಮೆಲೆ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ರೆ ದಟ್ ಇಸ್ ಅ ಕ್ಲೇಮ್. ಓಕೆ, ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ಕಾರಣದಿಂದ ಮರಣ ಹೊಂದಿದೆ ಅಂತ ಫಸ್ಟ್ ಚೆಕ್ ಮಾಡ್ತಾರೆ. ಇಫ್ ಇಟ್ ಇಸ್ ಆಕ್ಸಿಡೆಂಟ್ ಕೇಸ್ ದೇ ಹ್ಯಾವ್ ಟು ಫೈಲ್ ಅ FIR ಕಾಪಿ ಬೇಕು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರೋ ಕಾಪಿ ಬೇಕು, ಆ್ಯಂಡ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕಾಗುತ್ತೆ, ಬಿಕಾಸ್ ದರ್ ಇಸ್ ಅ ಆಕ್ಸಿಡೆಂಟ್ ಕೇಸ್. ಓಕೆ, ಇಫ್ ಇಟ್ ಈಸ್ ಅ ಕೊಲೆ ಆದ್ರೂ ಪೋಸ್ಟ್ ಮಾರ್ಟಮ್ ರಿಪೋರ್ಟು FIR ಎಲ್ಲ ಬೇಕಾಗುತ್ತೆ. ದಿಸ್ ಒನ್ ಲೈಕ್ ಏನಂತ ಹೇಳ್ತಾರೆ, ನಾರ್ಮಲ್ ಡೆತ್ ಅಂತ ಹೇಳಿದ್ರೆ ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ ಯಾವ ಕಾರಣದಿಂದ ಆಗಿದೆ ಅಂತ ಹೇಳಿದ್ರೆ ಡೆತ್ ಸರ್ಟಿಫಿಕೇಟ್ ಬೇಕು. ಅವರ ಪಾಲಿಸಿ ಕಾಪಿ ಬೇಕು, ಅವರ ಪಾಲಿಸಿ ಕಾಪಿನ ನಾಮಿನೀಸ್ಗಳು ಅಥವಾ ಬೆನಿಫಿಷರೀಸ್ ಯಾರು ಇರ್ತಾರೆ ಅವರು ಅಲ್ಲಿಗೆ ಹೋಗಿ ಕಂಪ್ನಿಗೆ ಹೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ. ಆಮೇಲೆ
ಬೇಸ್ಡ್ ಆನ್ ಕ್ಲೈಮ್ ಫಾರ್ಮ್ ಎಲ್ಲ ಏನುವೆ ಇರುತ್ತೆ, ಆ ಕ್ಲೈಮ್ ಫಾರ್ಮಲ್ಲಿ ಸಿಗ್ನೇಚರ್ ಮಾಡ್ಕೋಬೇಕು. ಯಾರು ಬೆನಿಫಿಷರಿ ನಾಮಿನಿ ಯಾರಿಗೆ ಹಾಕಿರ್ತಾರೆ ಅವರು ಆ ನಾಮಿನಿ ಐಡೆಂಟಿಟಿ ಬೇಕಾಗಿರುತ್ತೆ. ಅಂದರೆ ನಾನು ಇವರಿಗೆ ಹೇಗೆ ಸಂಬಂಧ, ಇದೇ ನಾಮಿನಿ ನಾನು ಎನ್ನುವಂಥದ್ದು ಇರುತ್ತಲ್ಲ, ಈ ಎಲ್ಲ ಡಾಕ್ಯುಮೆಂಟ್ಸ್ ಪ್ಲಸ್ ಅಡಿಷನಲ್ ಅವರೇನಾದರೂ ಡಿಪೆಂಡ್ ಅಪಾನ್ ದ ಸಿಚುವೇಶನ್ ಅವ್ರು ಏನು ಡಾಕ್ಯುಮೆಂಟ್ ಕೇಳಬಹುದು, ಆ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿದ ಮೇಲೆ ಅದು ಪ್ರೂವ್ ಮಾಡ್ತಾರೆ ಅವರು ದಿಸ್ ಇಸ್ ಬಿಕಾಸ್ ಆಫ್ ದಿಸ್ ಅಂತ ಹೇಳಿ, ಆ್ಯಂಡ್ ದೆನ್ ದೇ ವಿಲ್ ಗಿವ್ ದ ಕ್ಲೇಮ್ ಅಮೌಂಟ್. ಓಕೆ ಮ್ಯಾಮ್. ಸೊ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಾವು ಮಾತಾಡ್ತಾ ಹೋದ್ವಿ. ಇನ್ ಕೇಸ್ ಇವಾಗ ನೋಡುವಂತ ಈ ಒಂದು ಎಪಿಸೋಡ್ಸ್ ನೋಡುವಂತ ವೀಕ್ಷಕರು ನಿಮ್ಮನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬೇಕು, ಅಥವಾ ಈ ಒಂದು ಇನ್ಶೂರೆನ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಆಗಿರ್ಬೋದು ಇನ್ನಷ್ಟು ಹೆಚ್ಚಿನ ಮಾಹಿತಿ ಅವ್ರಿಗೆ ಬೇಕು ಅಂದ್ರೆ ನಿಮ್ಮನ್ನ ಅವರು ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು, ಅಥವಾ ನಿಮ್ಮ ಆಫೀಸ್ ಏನಾದ್ರು ಇದೆಯಾ? ಸೊ ನಮ್ಮ ಆಫೀಸ್ ಒಂದು ಮಂಗಳೂರಲ್ಲಿದೆ, ಒಂದು ಬೆಂಗಳೂರಲ್ಲಿದೆ. ಓಕೆ, ಸೊ ದೇ ಕ್ಯಾನ್ ಕಾಂಟ್ಯಾಕ್ಟ್ ಡೈರೆಕ್ಟ್ಲಿ. ಲೈಕ್ ಐ ಡೋಂಟ್ ಫೀಲ್ ಲೈಕ್ ಟು ವೇಸ್ಟ್ ದೇರ್ ಟೈಮ್ ಆ್ಯಂಡ್ ಮೈ ಟೈಮ್. ಇವತ್ತು ಝೂಮ್ ಇದೆ, ಲೈಕ್ ಎಲ್ಲ ಝೂಮಲ್ಲಿ ಎಲ್ಲಿದ್ರು ಯಾವ ಪ್ರಪಂಚದ ಮೂಲೆಯಲ್ಲಿ ಇದ್ರು ಡೈರೆಕ್ಟ್ ಆಗಿ ಆನ್ ಮಾಡಿಬಿಟ್ಟು 1-to-1 ಮಾಡಿಬಿಟ್ಟು ಲೈಕ್ ದೇ ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಸೊ ದಟ್ ಇಸ್ ಅ ಒನ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್, ನಮ್ಮ ಏನು ಹೇಳ್ತಾರೆ ನಮ್ಮ ಟೀಮ್ ಇದೆ, ಲೈಕ್ ವೆನ್ ಎವರ್ ದೇ ಆಸ್ ದ ಕೊಟೇಶನ್ ವಿ ಆರ್ ಗಿವಿಂಗ್ ಅ ಕಂಪ್ಯಾರಿಟಿವ್ ಕೊಟೇಶನ್ ಆ್ಯಂಡ್ ದೇ ವಿಲ್ ಎಕ್ಸ್ಪ್ಲೈನ್. ಸೊ ಆಫ್ಟರ್ ದಟ್ ಇಫ್ ದೇ ವಾಂಟ್ ಎನಿಥಿಂಗ್ ಲೈಕ್ ದೇ ಕ್ಯಾನ್ ಬುಕ್ ಅ 1-to-1 ಕಾಲ್ ವಿತ್ ಮೀ ಆ್ಯಂಡ್ ದೇ ಕ್ಯಾನ್ ಕಾಂಟ್ಯಾಕ್ಟ್ ಮೀ. ದಟ್ ಈಸ್ ಒನ್ ಥಿಂಗ್. ಒಂದಲ್ಲಿ ಮರ್ತೋಗಿದೆ, ಲೈಕ್ ಟ್ಯಾಕ್ಸ್ ಬೆನಿಫಿಟ್ ಕೇಳಿದ್ರಿ, ಲೈಕ್ ಅಪ್ ಟು 1.5 lakh ವರೆಗೆ ಅಂಡರ್ 80C ಅಲ್ಲಿ ಈವನ್ ಟರ್ಮ್ ಇನ್ಶೂರೆನ್ಸ್ ಆರ್ ಎನಿ ಆಫ್ ದ LIC ಪಾಲಿಸಿ ವಿಚ್ ನಾಟ್ LIC, ವಾಟ್ ಐ ಕ್ಯಾನ್ ಸೇ ದಟ್ ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್ ವಿಚ್ ಎವರ್ ಯು ಟೇಕ್ ದಟ್ ಈಸ್ ಕಮಿಂಗ್ ಅಂಡರ್ 80C. ಅದರಲ್ಲಿ ಬೇರೆನೂ ಇನ್ಕ್ಲೂಡ್ ಆಗಿರುತ್ತೆ, ಬಟ್ ವಾಟ್ ಎವರ್ ದ ಪ್ರೀಮಿಯಂ ಯು ಆರ್ ಪೇಯಿಂಗ್ ಎವ್ರಿ ಇಯರ್ ದಟ್ ವಿಲ್ ಕಮಿಂಗ್ ಅಂಡರ್ 80C ಅಂಡರ್ ಅಪ್ ಟು 1.5 lakh rupees ಇಫ್ ಯು ಆರ್ ಗೋಯಿಂಗ್ ಫಾರ್ ಅ ಓಲ್ಡ್ ರಿಜಿಮ್. ನ್ಯೂ ರಿಜಿಮಿಗೆ ಹೋದ್ರೆ ಅದೆಲ್ಲ ಯಾವುದು ಬರೋದಿಲ್ಲ. ಓಕೆ ಎಸ್ ವೀಕ್ಷಕರೇ, ಸೊ ನೋಡ್ತಿದಿರಲ್ಲ, ಇನ್ ಕೇಸ್ ನಿಮ್ಗೂ ಕೂಡ ಹೌದು ಇವ್ರು ಹೇಳ್ತಿರುವಂತ ಪಾಯಿಂಟ್ಸ್ ತುಂಬಾ ಉತ್ತಮವಾಗಿರುವಂತಹ ಒಂದು ಪಾಯಿಂಟ್ಸ್, ನಾನು ಕೂಡ ನನ್ನ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಂಡ್ ನನ್ನ ಫ್ಯಾಮಿಲಿ ನನ್ನ ಮೇಲೆ ಡಿಪೆಂಡೆಂಟ್ ಆಗಿರೋದ್ರಿಂದ ಅವ್ರಿಗೆ ಫ್ಯೂಚರ್ ಅಲ್ಲಿ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಆಗ್ಬಾರ್ದು ಅಂತ ಏನಾದ್ರು ನೀವು ಯೋಚನೆ ಮಾಡ್ತಿದ್ರೆ ಟರ್ಮ್ ಇನ್ಶೂರೆನ್ಸ್ ಇಸ್ ದ ಬೆಸ್ಟ್ ಇನ್ಶೂರೆನ್ಸ್ ಅಂತ ಹೇಳ್ಬೋದು. ಮ್ಯಾಮ್, ಕೊನೆಯದಾಗಿ ಬ್ರೀಫ್ ಆಗಿ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಒಂದೆರಡು ಮಾತು. ಯಾರೆಲ್ಲ ದುಡಿತಾ ಇದ್ದೀರಿ, ಯಾವರೆಲ್ಲರ ಮನೆಯಲ್ಲಿ ನಿಮ್ಮ ಮೇಲೆ ಅವಲಂಬಿತವಾಗಿರ್ತಾರೆ, ಸೊ ನಿಮ್ಮ ಇವತ್ತಿನ ಇನ್ಕಮಿಂದ ಅವ್ರ ದಿನ ನಡೀತಾ ಇದೆ ಅಥವಾ ನಿಮ್ಮ ಇಡೀ ಕುಟುಂಬದ ದಿನ ನಡೀತಾ ಇದೆ, ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ತಾ ಇದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಟರ್ಮ್ ಇನ್ಶೂರೆನ್ಸ್ ಅಂತ ತಗೊಳ್ಳಿ. ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ತಗೊಳ್ಳಿ, ಯಾಕಂದರೆ ಕೆಲವೊಮ್ಮೆ ಅಂಡರ್ ಇನ್ಶೂರ್ಡ್ ಆಗಿರ್ತಾರೆ. ಸೊ ಅಷ್ಟನ್ನು ತಗೊಳ್ಳಿ, ನಿಮ್ಮ ಫ್ಯಾಮಿಲಿಯ ಸೇಫ್ಟಿಯನ್ನು ನೋಡ್ಕೊಳ್ಳಿ. ನಾವು ಯಾವಾಗ ನಮಗೆ ಬೇಕು ಅಂತ ಅನಿಸುತ್ತೆ, ನಾವು ನಾರ್ಮಲಿ ಲೈಕ್ ಯಾವಾಗ ನಮಗೆ ಅವಶ್ಯಕತೆ ಇರೋದಿಲ್ಲ ಅವತ್ತು ನಾವು ತಗೊಳ್ಳಿಕ್ಕೆ ಹೋಗೋದಿಲ್ಲ, ಬಟ್ ಯಾವಾಗ ನನಗೆ ಅವಶ್ಯಕತೆ ಇರುತ್ತೆ ಅವತ್ತು ಕಂಪನಿಗಳು ಕೊಡೋದಿಲ್ಲ. ಸೊ ನಾಳೆ ಏನಾದರೂ ಐ ಹ್ಯಾವ್ ಸೀನ್ ದ್ಯಾಟ್ 40-45 ಇಯರ್ಸ್ನವರು ಸ್ಟಂಟ್ ಹಾಕಿರ್ತಾರೆ, ಅವ್ರಿಗೆ ಆಗೋ ಜ್ಞಾನೋದಯ ಆಗಿರ್ತದೆ, ನಂದು ಇಷ್ಟೆಲ್ಲ ಲೋನ್ ಇದೆ, ನಾನು ಟರ್ಮ್ ಇನ್ಶೂರೆನ್ಸ್, ಬಟ್ ಅವ್ರು ಕೊಡೋದಿಲ್ಲ. ಸೊ ವೆನ್ ಯು ಆರ್ ಯಂಗ್ and when you are healthy, when you are earning, please take term insurance and protect your existing wealth, protect your future income, protect your family. So family ಗೋಸ್ಕರ ಇರುವಂತ ಒಂದು ಇನ್ಶೂರೆನ್ಸ್, ದಟ್ ಇಸ್ ಟರ್ಮ್ ಇನ್ಶೂರೆನ್ಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀವೆದ್ರಿ ಅಂಡ್ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು, ಒಬ್ಬ ಮನುಷ್ಯ ಅವರ ಇನ್ಕಮ್ ಯಾವ ರೀತಿ ಇರುತ್ತೆ ಅಂತ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ, ಜೊತೆಗೆ ಒಬ್ಬ ಅಂದ್ರೆ ಡಿಪೆಂಡೆಂಟ್ ಇರೋರು ಯಾವ ರೀತಿ ತಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಆಗಿ ನೀಡಬೇಕು ಅಂತ ಕೂಡ ತಿಳಿಸ್ಕೊಟ್ಟು ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮಸ್ಕಾರಗಳು. ಧನ್ಯವಾದ. ಎಸ್ ವೀಕ್ಷಕರೇ, ನೋಡುದ್ರಲ್ಲ, ಇನ್ ಕೇಸ್ ನೀವು ಡಾಕ್ಟರ್ ಮರಿಯಾ ಪ್ರಮೀಳಾ ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೇಕು ಅಂದ್ರೆ ಝೂಮ್ ಅಲ್ಲಿ ಅವ್ರು ಕನೆಕ್ಟ್ ಆಗ್ತಾರೆ. ಅಷ್ಟೇ ಅಲ್ಲ, ಅವ್ರ ಆಫೀಸ್ ಕೂಡ ಬೆಂಗಳೂರು ಜೊತೆಗೆ ಮಂಗಳೂರಲ್ಲಿದೆ. ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಗೆ ಕಾಲ್ ಮಾಡಿ ಅವ್ರ ಜೊತೆ ನೀವು ಅಪಾಯಿಂಟ್ಮೆಂಟ್ ಅನ್ನ ತಗೋಬಹುದು ಅಂತ ಹೇಳ್ತಾ, ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಮನಿ ಮಾತು ಕಾರ್ಯಕ್ರಮ. ನಮಸ್ಕಾರ.